ಇವಾಗಲೂ ನಾನು ಕೇಳಿದ್ರೆ ನಾನು ಯಾಕೆ ಇಲ್ಲಿದ್ದೀನಿ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಿತ್ತು, ಟಾಪ್ 6 ನಾನು ಇರಬೇಕಿತ್ತು, ಅಷ್ಟು ಚೆನ್ನಾಗಿ ಆಟ ಆಡಿದ್ದೆ ನಾನು. ಎಲ್ಲದಕ್ಕೂ ನೀವೇ ಕಾರಣ ಆಗಿದ್ರಿ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಕ್ವೀನ್ ಅಂತ ಆಲ್ರೆಡಿ ಹೆಸರು ಮಾಡಿದ್ದೀರಾ, ಬಟ್ ಸ್ಟಿಲ್ ನೀವು ಆಚೆ ಬಂದಿದ್ದೀರಾ. ಏನು ಅನ್ಸುತ್ತೆ ನಿಮಗೆ? ನನಗೆ ಅದು ಗೊತ್ತಿಲ್ಲ. ದಟ್ ಅವ್ರನ್ನ ಉಳಿಸ್ಕೊಳಕ್ಕೆ ಅವ್ರನ್ನ ಕಳಿಸಿದ್ರು, ಇಲ್ಲ ಇವ್ರನ್ನ ಉಳಿಸ್ಕೊಳಕ್ಕೆ ನನ್ನ ಕಳಿಸಿದ್ರು ಅನ್ನೋ ನನಗೆ ಗೊತ್ತಿಲ್ಲ. ಪದೇ ಯಾವಾಗಲೂ ಹೇಳ್ತಿರ್ತೀನಿ, ಮನೆಯವ್ರಿಗೂ ಗೊತ್ತು ಹೇಗೆ ನೀನು ಆಡ್ತೀಯ ಅನ್ಕೊಂಡು ಕಳಪೆಲ್ಲೂ ಹೇಳ್ತೀನಿ, ಮನೆಯವ್ರು ಎಲ್ಲರಿಗೂ ಗೊತ್ತು ಅಂತ. ಟಾಪ್ 5 ಅಲ್ಲಿ ನಿಮ್ಮ ಪ್ರಕಾರ ಟಾಪ್ 3 ಯಾರು ಇರ್ತಾರೆ? ಗಿಲ್ಲಿ, ಅಶ್ವಿನಿ ಅವರು ಮತ್ತೆ ಧನುಷ್. ಓಕೆ, ಯಾರು ವಿನ್ನರ್ ಆಗ್ತಾರೆ ನಿಮ್ಮ ಪ್ರಕಾರ? ನಮಸ್ಕಾರ ಸ್ನೇಹಿತರೆ, ವಿಶ್ವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 105 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನೆಲ್ಲ ರಂಜಿಸಿದ್ದಂತಹ ರಾಶಿಕಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರ ಪ್ರಕಾರ ಯಾಕೆ ಬಿಗ್ ಬಾಸ್ ಸೀಸನ್ 12ಇಂದ ಔಟ್ ಆದ್ರು ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ. ಬನ್ನಿ. ವೆಲ್ಕಮ್ ಟು ದ ಶೋ. ನಿಮಗೆ ಹಾಯ್, ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ಸೊ ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಬಂದಿರೋದು, ಸೊ ಆಫ್ಟರ್ 15 ವೀಕ್ಸ್ ಆಚೆ ಬಂದಿರೋದು ಹೇಗೆ ಅನಿಸ್ತಾ ಇದೆ? ಸ್ವಲ್ಪ ಬೇಜಾರಾಯಿತು. ಇನ್ನು 1 ಸ್ಟೆಪ್ ಇತ್ತು ಫಿನಾಲೆಗೆ ಹೋಗೋಕ್ಕೆ, ಎಲ್ಲೋ ಜರ್ನಿ ಇನ್ಕಂಪ್ಲೀಟ್ ಆಯಿತು ಅಂತ ಅನಿಸ್ತು. ಬಿಟ್ರೆ ಐ ಆಮ್ ಸೋ ಹ್ಯಾಪಿ. ಆಚೆ ಕಡೆ ಬಂದು ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿಯಾಗಿದ್ದೀನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com, ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸೊ ಡೈರೆಕ್ಟ್ ನಾನು ಕ್ವಶನ್ಸಿಗೆ ಬಂದ್ಬಿಡ್ತೀನಿ. ಏನೆಲ್ಲ ತಲೆಯಲ್ಲಿದೆ ನಮ್ಮ ಆಡಿಯನ್ಸ್, ಎಸ್ಪೆಷಲಿ ನಾವು ಡೈಲಿ ಬಿಗ್ ಬಾಸ್ ಅಪ್ಡೇಟ್ ಅಂತ ಕೊಡ್ತೀವಿ. ಸೊ ಅವ್ರೇನೇನು ಪ್ರಶ್ನೆ ಕೇಳಿರ್ತಾರೆ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿ ಕೇಳ್ತಾ ಹೋಗೋದು ಅಷ್ಟೇ. ಸೊ ಇದೆಲ್ಲ ಜನಗಳ ಪ್ರಶ್ನೆ, ನಂದಲ್ಲ. ಸೊ ಫಸ್ಟ್ಲಿ ನಿಮ್ಮ ಮತ್ತು ಸೂರಜ್ ಅವರ ವಿಷಯದಲ್ಲಿ ಅಂದರೆ ಏನಾಗಿದ್ದು ಅಂತಂದರೆ, ಸೂರಜ್ ಅವ್ರ ಆಚೆ ಬಂದಾಗ ಏನೋ ಸ್ಪಂದನ ಅವ್ರನ್ನ ಉಳಿಸೋದಕ್ಕೋಸ್ಕರ ಅವರನ್ನ ಆಚೆ ಕಳಿಸಿದ್ರು ಅನ್ನೋ ಥರದ್ದೊಂದು ಥಾಟ್ ಹೊರಗಡೆ ಓಡಾಡ್ತು. ಪ್ಲಸ್ ಕಾವ್ಯ ಅವ್ರನ್ನ ಉಳಿಸೋದಕ್ಕೋಸ್ಕರ ರಾಶಿಕಾ ಅವ್ರನ್ನ ಆಚೆ ಕಳಿಸಿದ್ರು ಅನ್ನುವಂತಹ ಥಾಟ್. ಸೊ ತುಂಬ ಅಂದರೆ ಕಮೆಂಟ್ ಆಗಿರೋದು, ಅಂದರೆ ಕಮೆಂಟ್ಸ್ ಬಂದಿರೋ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ್ದೆಲ್ಲ ಅಂತ. ನಿಮಗೇನು ಅನಿಸುತ್ತೆ? ಸೊ ಕಾವ್ಯ ಅವ್ರನ್ನ ಉಳಿಸೋದಕ್ಕೋಸ್ಕರ ನಿಮ್ಮನ್ನು ಆಚೆ ಕಳಿಸಿದ್ರ? ಬಿಕಾಸ್ ಎಲ್ಲ ರೀತಿಯಿಂದನೂ ಟಾಸ್ಕ್ ವಿಚಾರ ಅಂತ ಬಂದಾಗ ಲಾಸ್ಟ್ ಟೈಮ್ ಈವನ್ ಧನುಷ್ ಅವರು ಟಾಪ್ 6 ಕಂಟೆಂಡರ್ ಟಾಸ್ಕಲ್ಲಿ ವಿನ್ ಆಗೋದಕ್ಕೂ ನೀವೇ ಕಾರಣ ಆ್ಯಕ್ಚುಲಿ. ಅದ್ರ ಹಿಂದಿನ ವೀಕ್ ಕೂಡ ಅಂದರೆ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ತನಕ ನೀವು ಬಂದಿದ್ರಿ. ಅದಾದಮೇಲೆ ಧನುಷ್ ಮತ್ತು ಅಶ್ವಿನಿ ಅವ್ರ ನಡುವೆ ಟಾಸ್ಕ್ ಆಯಿತು. ಸೊ ಧನುಷಿಗೆ ಕ್ಯಾಪ್ಟನ್ ಆದರು. ಎಲ್ಲದಕ್ಕೂ ನೀವೇ ಕಾರಣ ಆಗಿದ್ರಿ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಕ್ವೀನ್ ಅಂತ ಆಲ್ರೆಡಿ ಹೆಸರು ಮಾಡಿದ್ದೀರಾ, ಬಟ್ ಸ್ಟಿಲ್ ನೀವು ಆಚೆ ಬಂದಿದ್ದೀರಾ. ಏನು ಅನಿಸುತ್ತೆ ನಿಮಗೆ? ನನಗದು ಗೊತ್ತಿಲ್ಲ. ದಟ್ ಅವ್ರನ್ನ ಉಳಿಸ್ಕೊಳಕ್ಕೆ ಅವ್ರನ್ನ ಕಳಿಸಿದ್ರು, ಇಲ್ಲ ಇವ್ರನ್ನ ಉಳಿಸ್ಕೊಳಕ್ಕೆ ನನ್ನ ಕಳಿಸಿದ್ರು ಅನ್ನೋ ನನಗೆ ಗೊತ್ತಿಲ್ಲ. ಬಟ್ ಎಲ್ಲೋ ಅನ್ಕೊಂಡಾಗ ನಮಗೂ ಅದಿತ್ತು, ಆ ವೀಕ್ ಸೂರಜ್ ಹೋಗಲ್ಲ ಅನ್ನೋದು ಬಂದಿತ್ತು. ನಾನು ಅವ್ನು ಹೋಗ್ತಾನೆ ಅನ್ನೋದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾನು ಅವತ್ತು ಅನ್ಕೊಂಡಿದ್ದು ಅಷ್ಟೇ, ಕೇಳಿದಾಗ್ಲೂ ಬಿಗ್ ಬಾಸ್ ಸ್ಪಂದನ ಹೋಗ್ತಾರೆ ಅಂತಾನೆ ಹೇಳಿದ್ದೆ ನಾನು. ಆ್ಯಂಡ್ ಈ ವಾರ ನಾನು ಎಲಿಮಿನೇಟ್ ಅಂತ ಹೇಳಿದಾಗ್ಲೂ, ಎಲಿಮಿನೇಟೆಡ್ ಅಂತ ಅಂದಾಗ್ಲೂ ಕೂಡ ಬಿಕಾಸ್ ಅಷ್ಟು ಕಾನ್ಫಿಡೆಂಟ್ ಆಗಿದೆ, ನಾನು ಆಚೆ ಬರಲ್ಲ ಅನ್ನೋದು ಗೊತ್ತಿತ್ತು ನನಗೆ. ಬಟ್ ಸಡನ್ ಆಗಿ ರಾಶಿಕಾ ಅಂತ ಅಂದಾಗ ಐ ವಾಸ್ ಸೋ ಸರ್ಪ್ರೈಸ್. ಬಟ್ ಯಾರನ್ನೋ ಉಳಿಸ್ಕೊಳಕ್ಕೆ ಅನ್ನೋದೆಲ್ಲ ಗೊತ್ತಿಲ್ಲ ನನಗೆ. ಈಗ ಮನೆ ಒಳಗಡೆ ಯಾರೆಲ್ಲ ಉಳಿದಿದ್ದಾರೋ ಅದರಲ್ಲಿ ಆಲ್ಮೋಸ್ಟ್ ನೀವು ರಘು ಅವ್ರನ್ನ ಮತ್ತು ಧನುಷ್ ಅವ್ರನ್ನ ಹೊರತುಪಡಿಸಿ ನೀವು ಯಾರನ್ನೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಿದ್ರು, ಅಂದರೆ ಇನ್ ಟರ್ಮ್ಸ್ ಆಫ್ ಯಾಕಂದರೆ ಇವ್ರೇನು ಅಷ್ಟೇನು ಆಟ ಆಡ್ತಾ ಇಲ್ಲ ನನಗೆ ಕಂಪೇರ್ ಮಾಡಿದ್ರೆ ಅಂತ ಅಂದ್ಕೊಂಡವರೇ ಇವಾಗ ಇದ್ದಾರೆ. ಆ್ಯಕ್ಚುಲಿ ಕಾವ್ಯ ಅವರು ಏನು ಟಾಸ್ಕಲ್ಲಿ ಏನು ಮಾಡ್ತಿರ್ಲಿಲ್ಲ, ಬಟ್ ಸ್ಟಿಲ್ ಅವರಿದ್ದರು. ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು ಅವ್ರಿಗೆ ಏನು ಎಕ್ಸಾಕ್ಟ್ಲಿ ಏನು ಮಾಡ್ತಿದ್ದಾರೆ ಅಂತ, ಅವ್ರ ವಿಷಯದಲ್ಲೂ ಸ್ಪಂದನ ಅವ್ರ ವಿಷಯದಲ್ಲೂ ಕೂಡ. ಆಮೇಲೆ ಅಶ್ವಿನಿ ಅವ್ರ ವಿಚಾರದಲ್ಲಿ ನಿಮ್ಗೇನು ಅಷ್ಟು ಅಂದರೆ ಅವ್ರು ಇರಬಹುದು, ನನಗಿಂತ ಅಂದರೆ ಡಿಸರ್ವಿಂಗ್ ಅಂತ ಏನೂ ಅನಿಸಿರ್ಲಿಲ್ಲ. ಗಿಲ್ಲಿ ಅಗೇನ್ ಅವ್ರು ತುಂಬ ಏನೋ ಬರೀ ಕಾಮಿಡಿ ಅಷ್ಟೇ ಮಾಡ್ತಿದ್ದಾರೆ ಅನ್ನೋ ಥರ ನಿಮಗೆ ಆ್ಯಕ್ಚುಲಿ ಒಪಿನಿಯನ್ ಇತ್ತು. ಬಟ್ ಎಲ್ಲರೂ ಇದ್ದಾರೆ. ಧ್ರುವಂತ್ ಅವ್ರದ್ದು ಕಂಪ್ಲೀಟ್ಲಿ ನಮಗೆ ಆ್ಯಕ್ಚುಲಿ ಒಂಥರ ಎಂತ ಹೇಳೋದು, ಒಂಥರ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಥರ ಅವರು ಬಿಹೇವ್ ಮಾಡ್ಕೊಂಡು ಬಂದಿದ್ರು ಇಡೀ ಸೀಸನಲ್ಲಿ. ಅವರೆಲ್ಲರೂ ಇದ್ದಾರೆ, ಬಟ್ ನೀವು ಆಚೆ ಬಂದಿದ್ದೀರಾ. ಏನು ಅನಿಸುತ್ತೆ? ಗೊತ್ತಿಲ್ಲ, ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ವಾಟ್ ಐ ಬಿಲೀವ್. ಇವಾಗಲೂ ನಾನು ಕೇಳಿದ್ರೆ ನಾನು ಯಾಕೆ ಇಲ್ಲಿದ್ದೀನಿ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಿತ್ತು, ಟಾಪ್ 6 ನಾನು ಇರಬೇಕಿತ್ತು, ಅಷ್ಟು ಚೆನ್ನಾಗಿ ಆಟ ಆಡಿದ್ದೆ ನಾನು. ಏನಂತ ಹೇಳ್ತಾರೆ, ಐ ಗಿವನ್ ಮೈ ಬೆಸ್ಟ್. ನಾನು ಎಷ್ಟೊಂದು ಸಲ ಹೇಳ್ತಿದ್ದೆ, ರಕ್ಷಿತಾ ಯಾರು ಹೋಗ್ತಾರೆ ಕಾವ್ಯ ಹಿಂಗೆಲ್ಲ ಹೇಳ್ತಾ ಇದ್ದಾಗಲೂ ಕೂಡ ಎಲ್ಲೋ ಅವ್ರ ಗ್ರಾಫ್ ಎಲ್ಲ ನೋಡಿದಾಗ ನನಗಿಂತ ಸ್ವಲ್ಪ ಕಡಿಮೆ ಅನ್ನಿಸ್ತಿತ್ತು. ಇವನ್ ಅದು ಒಂದು ರೀಸನ್ಗೆ
ಐ ಡೋಂಟ್ ನೋ ಹೇಗೆ ಹೇಳಿ, ಯಾಕಂದ್ರೆ ನಾಮಿನೇಟ್ ಮಾಡ್ಬೇಕಾದ್ರೆ ನಾನು ಹೇಳಿರ್ತೀನಿ, ನಾನು ಕಳ್ಸ್ಬಿಟ್ಟು ನಾನು ಹೋಗ್ತೀನಿ ಅಂತಾನೂ ಹೇಳಿರ್ತೀನಿ. ಬಿಕಾಸ್ ಗೊತ್ತಿತ್ತು ನನ್ನ ಗ್ರಾಫ್ ಹೇಗೆ ಹೋಗ್ತಿದೆ ಅನ್ನೋದನ್ನ, ನಾನು ಹೇಗೆ ಆಟ ಆಡ್ತಿದ್ದೀನಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬಿಗ್ ಬಾಸ್ ಮನೇಲಿ ಅವ್ರನ್ನೆಲ್ಲ ನೋಡ್ತಿದ್ದಾಗ ಅವ್ರು ಹೇಗೆ ಕಾಣಿಸ್ತಿದ್ದಾರೆ ಅನ್ನೋದು ನಾನು ನೋಡ್ತಾ ಇದ್ದೆ. ಬಟ್ ಅದು ನಾನು ಎಲಿಮಿನೇಟ್ ಆದೆ ಅಂದಾಗ ನನ್ನ ಫಸ್ಟ್ ತಲೆ ಅದು ಬರುತ್ತೆ. ನಾನು ಹೋಗಲ್ಲ ಅಂತ ಹೇಳಿರ್ತೀನಿ, ಬಟ್ ಅವರೆಲ್ಲ ಇದ್ದಾರೆ, ನಾನು ಆಚೆ ಬರ್ತಿದ್ದೀನಿ ಯಾಕೆ ಅನ್ಕೊಂಡು. ಬಟ್ ದಟ್ಸ್ ಓಕೆ, ಜರ್ನಿ ಒಂದ್ ಕಡೆ ಎಂಡ್ ಆಗಲೇಬೇಕು. ಬಟ್ ಇಲ್ಲಿ ತನಕ ಬಂದಿರೋದೇ ಐ ಆಮ್ ಸೋ ಹ್ಯಾಪಿ. ಓಕೆ, ಇನ್ನು ಅದನ್ನು ಹೊರತುಪಡಿಸಿ ಈಗ ನಮ್ಮ ರಕ್ಷಿತಾ ಅವ್ರ ಜೊತೆ ಒಂದು ರೀಸೆಂಟಾಗಿ ಒಂದು ಗಲಾಟೆ ಆಗುತ್ತೆ. ಅಲ್ಲಿ ಅವ್ರಿಗೆ ಏನೋ ಒಂದು ನಾಮಿನೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಜಗಳ ಆಗುತ್ತೆ. ಆ ಟೈಮಲ್ಲಿ ಹೊರಗಡೆ ಯಾಕೆಂದರೆ ನೀನು ಎಷ್ಟು ಮ್ಯಾನಿಪುಲೇಟಿವ್ ಅಂತ ಆಚೆ ಇರೋರ್ಗೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು ಅನ್ನುವಂತಹ ಒಂದು ಮಾತು ಹೇಳ್ತೀರಾ. ಸೊ ಹಾಗಾದರೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಗೊತ್ತಾಯ್ತಾ, ಹಾಗಾದರೆ ಅವ್ರು ರೂಲ್ಸ್ ಬ್ರೇಕ್ ಮಾಡಿದ್ರಂತ ಗಲಾಟೆ ಆಗುತ್ತೆ. ಸೊ ಅದಕ್ಕೊಂದು ಜಸ್ಟಿಫಿಕೇಶನ್ ಸುದೀಪ್ ಸರ್ ಕೊಡ್ತಾರೆ ಅಂದರೆ ವೀಕೆಂಡಲ್ಲಿ. ಬಟ್ ಸ್ಟಿಲ್ ಜನಗಳಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಇವನ್ ಬೆಳಗ್ಗೆಯಿಂದ ನೀವು ಸಾಕಷ್ಟು ಇಂಟರ್ವ್ಯೂಸ್ ಕೊಡ್ತಿದ್ದೀರಾ, ಅದರಲ್ಲೂ ಕೂಡ ಸುಳ್ಳಿ ಅಂತಲೇ ಹಾಕ್ತಾ ಇದ್ದಾರೆ, ನೋಡಿರ್ಬೋದು ನೀವು ಆ್ಯಕ್ಚುಲಿ ಕಮೆಂಟ್ಸ್ನ. ಸೊ ಏನು ಜಸ್ಟಿಫಿಕೇಶನ್ ಕೊಡ್ತೀರಾ? ನಮ್ಮ ಮನೆಯವರು ಅಂತಂದರೆ ಫ್ಯಾಮಿಲಿನೇ ಅಲ್ವಾ? ನಮ್ಮ ಮನೆಯವರು ಅಂದ್ರೆ ಬಿಗ್ ಬಾಸ್ ಫ್ಯಾಮಿಲಿ ಅಲ್ವಾ. ಈಗ ನೀವೇ ನೋಡಿರ್ತೀರ, ಅಮ್ಮ ಮತ್ತೆ ನನ್ನ ತಮ್ಮ ಬಂದಾಗ ಎಲ್ಲೂ ರಕ್ಷಿತಂದು ಟಾಪಿಕ್ ಬರಲ್ಲ. ನಾನು ಬರೀ ನನ್ನ ಗೇಮ್ ಬಗ್ಗೆ ಮಾತ್ರ ಮಾತಾಡ್ತಿರ್ತಾರೆ, ನೀನ್ ಚೆನ್ನಾಗಿ ಆಟ ಆಡು. ಅಂಡ್ ಅಲ್ಲಿ ಹೇಗಾಗತ್ತೆ ಅಂದ್ರೆ ಆಚೆ ಕಡೆ ವಿಷಯ ಏನೂ ಹೇಳಕ್ಕಾಗಲ್ಲ. ಅಂಡ್ ಅಲ್ಲಿನ ಕಂಟೆಸ್ಟೆಂಟ್ಸ್ ಬಗ್ಗೆನೂ ಯಾರು ಏನೂ ಹೇಳಕ್ಕಾಗಲ್ಲ. ಸೊ ನನ್ನ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಅವ್ರು ಇರೋಷ್ಟು ತನಕ. ಅವರು ಪಾಪ ಎಲ್ಲಿ ಏನ್ ಹೇಳ್ಬಿಡ್ತೀನಿ ಅನ್ಕೊಂಡು ನಾನೊಬ್ಳೆ ಮಾತಾಡ್ತಿದ್ದೆ ಬಿಟ್ರೆ ಅವ್ರೇನೋ ಕಡಿಮೆ ಮಾತಾಡಿದ್ದಾರೆ. ನಾನು ಹೇಳಿದ್ ನನಗೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು ಅಂದ್ರೆ ನಮ್ಮ ಮನೆಯವ್ರಿಗೂ ಗೊತ್ತು, ಬಸ್ ಬಿಗ್ ಬಾಸ್ ಮನೆಯವ್ರಿಗೂ ಗೊತ್ತು. ಇಟ್ಸ್ ನಾಟ್ ಲೈಕ್ ನಮ್ಮ ಮನೆಯವ್ರಿಗೆ ಗೊತ್ತು ಅಂತಲ್ಲ. ಯಾಕಂದ್ರೆ ನಾವ್ ಪದೇ ಯಾವಾಗ್ಲೂ ಹೇಳ್ತಿರ್ತೀನಿ ಮನೆಯವ್ರಿಗೂ ಗೊತ್ತು ಹೇಗ್ ನೀನ್ ಆಡ್ತೀಯ ಅನ್ಕೊಂಡು. ಕಳಪೆಲೋ ಹೇಳ್ತೀನಿ ಮನೆಯವ್ರು ಎಲ್ಲರಿಗೂ ಗೊತ್ತು ಅಂತ, ಕಳಪೆಲೋ ಯಾವ್ದ್ರಲ್ಲೋ ನಾನು ಹೇಳಿರ್ತೀನಿ ಮನೆಯವ್ರಿಗೂ ಗೊತ್ತು ಅನ್ಕೊಂಡು. ಸೊ ಮನೆಯವರು ನಾನ್ ರೆಫರ್ ಮಾಡೋದ್ ಬಿಗ್ ಬಾಸ್ ಮನೆಯವರು, ಇಟ್ಸ್ ನಾಟ್ ಲೈಕ್ ನಮ್ಮ ಮನೆಯವರು ಅಂತ ಅಲ್ಲ. ಯಾಕಂದ್ರೆ ನೀವು ನೋಡಿರ್ಬೋದು ಎಷ್ಟೊಂದ್ಸಲಿ ವಾದ ವಿವಾದದಲ್ಲಿ ಮನೆಯವ್ರಿಗೂ ಗೊತ್ತು ನೀನ್ ಹೆಂಗ ಆಡ್ತೀಯ ಅನ್ಕೊಂಡು, ನೀನೇನ್ ಎಕ್ಸ್ಟ್ರಾ ಪ್ರೂವ್ ಮಾಡೋ ಅವಶ್ಯಕತೆ ಇರಲ್ಲ ಅನ್ಕೊಂಡು ನಮಗ್ ಬೇರೆಯವ್ರು ಹೇಳಿರ್ತಾರೆ, ನಾವು ಬೇರೆಯವ್ರಿಗೆ ಹೇಳಿರ್ತೀವಿ ಅದೇ ತರ. ಸೊ ಮನೆಯವರು ಇಸ್ ಲೈಕ್ ಬಿಗ್ ಬಾಸ್ ಮನೆಯವರು, ನಮ್ ಕಂಟೆಸ್ಟೆಂಟ್ಸ್ಗೆ ನಾವು ಮನೆಯವರು ಅಂತ ಹೇಳೋದಲ್ಲ. ಆಚೆ ಇರೋರ್ಗೂ ಗೊತ್ತು ಅಂತ ಹೇಳ್ತೀರಾ. ಸೊ ಆಚೆ ಇರೋರ್ಗೆ ಏನ್ ಗೊತ್ತಿದೆ ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ಅರ್ಥ ಆಗ್ಲಿಲ್ಲ. ಆಚೆ ಇರೋರ್ಗೂ ಗೊತ್ತು ಅಂತ ಅದಕ್ಕಿಂತ ಮುಂಚೆ ಒಂದು ಆಕ್ಚುಲಿ ಒಂದು ಮಾತು ಹೇಳಿರ್ತೀರಾ. ಮನೆಯವ್ರಿಗೂ ಗೊತ್ತು, ನನ್ಗೂ ಗೊತ್ತು, ಮನೆಯವ್ರಿಗೂ ಗೊತ್ತು ಅಂತ ಹೇಳೋದ್ ನಾನು. ಓಕೆ, ಇಲ್ಲ ಆಚೆ ಇರೋರ್ಗೂ ಗೊತ್ತು ಬಟ್ ನಮ್ಮ ಮನೆಯವ್ರಿಗೂ ಗೊತ್ತು ಅಂತ ಆಚೆ ಇರೋರು ನೋಡಿರ್ತಾರಲ್ವಾ ಹೇಗೆ. ಯಾಕಂದ್ರೆ ಇವಾಗ ನಾವ್ ಏನ್ ಮಾಡ್ತಿರ್ತೀವಿ, ಸುದೀಪ್ ಸರ್ ಹೇಳ್ತಿರ್ತಾರೆ ಯಾವ್ದೂನು ನಾವು ತೋರಿಸ್ದಲೆ ಮೀನ್ ನಿಮ್ ಬಗ್ಗೆ ಒಪಿನಿಯನ್ಸ್ ನಾವ್ ಚೇಂಜ್ ಮಾಡಕ್ಕಾಗಲ್ಲ, ನೀವೇನ್ ಒಪಿನಿಯನ್ಸ್ ಕೊಡ್ತೀರಾ ಅದನ್ನೇ ಆಡಿಯನ್ಸ್ ಕೂಡ ನೋಡೋದು ಅಂತ ಹೇಳ್ತಿರ್ತಾರೆ. ಅವರು ಒಂದೊಂದ್ಸಲಿ ಅವ್ರು ನಾಮಿನೇಟ್ ಮಾಡೋದು ಕೂಡ ಫಾರ್ ಸಿಲ್ಲಿ ರೀಸನ್ಸ್. ಸುದೀಪ್ ಸರ್ ಅದನ್ನೇ ಹೇಳ್ತಾರಲ್ಲ, ನೀವು ಅವ್ರಿಗೆ ಅನ್ಕಂಫರ್ಟಬಲ್ ಆಯ್ತು ಅವ್ರು ನಾಮಿನೇಟ್ ಮಾಡ್ತಾರೆ, ಅವ್ರ ಪರವಾಗೂ ನೀವೇನಕ್ಕೆ ನಾಮಿನೇಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನೀನ್ ಆಚೆ ಕಡೆ ಹೇಗ್ ಕಾಣಿಸ್ತಿದೆ ಅಂತ ಆಚೆ ಕಡೆ ಇರೋರಿಗೂ ಗೊತ್ತಾಗತ್ತೆ ಅಂತ. ಎಸ್, ಅಂಡರ್ಸ್ಟುಡ್. ಸೊ ಅದನ್ನು ಬಿಟ್ಟರೆ ಅಂದರೆ ನಮಗೆ ಯಾಕೆಂದರೆ ನಿಮ್ಮ ಆಟದಲ್ಲಿ ಏನು ಸ್ವಲ್ಪ ಕೊರತೆ ಆಯಿತು ಅಂತ ಅನಿಸಿದಂದರೆ ಫಸ್ಟಿಂದ ಅಂದರೆ ಎಲ್ಲರ ಜೊತೆಗೂ ಬೆರೆಯುವಂತಹ ಪ್ರಯತ್ನ ಆಗಬೇಕಿತ್ತೇನೋ. ಅಂದರೆ ಟಾಸ್ಕ್ ಅಂತ ಬಂದಾಗ ಫುಲ್ ಆ್ಯಕ್ಟಿವ್ ಆಗಿರೋದು ರಾಶಿಕಾ ಅವರು, ಟಾಸ್ಕ್ನ ಹೆಂಗೆ ಆಡೋದು ಆ ಥರದ್ದೆಲ್ಲ ಅಂತ. ಬಟ್ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟ್ ಹಾಕ್ತಿದ್ರು ಅಥವಾ ನಿಮಗೆ ವೈಬ್ ಮಾಡ್ಕೊಳ್ಳೋದು ಕಷ್ಟ ಏನೋ ಮೋಸ್ಟ್ಲಿ ಅದರಿಂದ ಯಾಕಂದರೆ ಅಷ್ಟು ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ಅನ್ನೋ ಥರ ನನಗೆ ಅನಿಸಿದ್ದು. ಸೊ ನಿಮಗೂ ಹಾಗೆ ಅನ್ಸುತ್ತಾ? ಬಿಕಾಸ್ ಫಸ್ಟ್ ಮಂಜು ಮೇಡಮ್ ಜೊತೆ ಇದ್ರಿ, ಅಲ್ಲೂ ಏನೋ ಸ್ವಲ್ಪ ಲೇಟಾಗಿ ಹೇಳ್ತಿದ್ರಿ ಅನ್ನೋ ಕಾರಣಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಅದಾದ್ಮೇಲೆ ಜಾಸ್ತಿ ಯಾರ ಜೊತೆನೂ ಬೆರೆತಿರ್ಲಿಲ್ಲ, ಸೂರಜ್ ಅವ್ರ ಜೊತೆಗೆ ಮತ್ತೆ ಇದಾಯಿತು. ಅದಾದ್ಮೇಲೆ ಈಗ ಕೊನೆ 2 ವಾರ ಆಫ್ಟರ್ ಲೈಕ್ ಸೂರಜ್ ಮನೆಯಿಂದ ಆಚೆ ಹೋದ್ಮೇಲೆ ರಘು ಅಣ್ಣ ಲೈಕಂದ್ರೆ ಆ ಥರದ್ದೆಲ್ಲ ಬೆರೆಯೋದಕ್ಕೆ ಶುರು ಮಾಡಿದ್ರಿ. ಸೊ ಅದನ್ನ ಮೊದಲಿಂದನೇ ಮಾಡಿರ್ತಿದ್ರೆ ಉಳಿತಾ ಇದ್ರಾ ಹೇಗೆ? ಇಲ್ಲ, ನನಗೆ ಅದರಲ್ಲೆಲ್ಲೂ ತಪ್ಪು ಅಂತ ಅನ್ಸಲ್ಲ. ಯಾಕೆ ಅಂದ್ರೆ ಜಂಟಿಯಾಗಿ ಮಂಜು ಅಕ್ಕನ ಜೊತೆ ಬಂದಾಗ್ಲೂ ಕೂಡ ಈಗ ವೇಕಪ್ ಸಾಂಗ್ ಆದಾಗ್ಲೇ ನಮ್ಗೆ ಎಚ್ಚರ ಆಗೋದು. ಇಲ್ಲ ಆದ್ರೆ ನಮಗ್ ಅಮ್ಮ ಏನೋ ಎದಳಿಸ್ತಾರೆ, ನಾವೇ ಫೋನ್ ನಲ್ಲಿ ಅಲಾರ್ಮ್ ಇಟ್ಕೊಂತೀವಿ, ಎದಳ್ತೀವಿ, ಹೀಗಿರತ್ತೆ. ಅಲ್ಲಿ ವೇಕಪ್ ಸಾಂಗ್ ಆಗೋ ತನಕ ನಮ್ಗೆ ಎಚ್ಚರ ಆಗಲ್ಲ. ಈಗ ಮಂಜು ಅಕ್ಕ ಮುಂಚೆನೆ ಎದಳ್ತಾರೆ ಅಂತ ಅಂದಾಗ ಅವ್ರ ಟೈಮಿಂಗ್ ನಾನು ಎದಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನೈಟ್ ನಾವು ಮಲ್ಕೊಂತ ಇರ್ಬೇಕಾದ್ರೆ ನಾನು ಅವರು ಫಸ್ಟಿಗೆ ಕಿಚನ್ ಕೊಟ್ಬಿಡ್ತಾರೆ. ನಿತ್ತು 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 ಐ ಆಮ್ ಲೈಕ್ ಗಾಡ್, ತುಂಬಾ ಆಗ್ತೀನಿ, ನಾನು ಸಣ್ಣ ಆಗೋಗ್ಬಿಡ್ತೀನಿ ಹಿಂಗ್ ನಿತ್ಕೊಂಡೆ ಅಂತಾನು ಹೇಳಿರ್ತೀನಿ ನಾನು. ಅವ್ರೀಗ ವೇಕಪ್ ಸಾಂಗ್ ಇಂದ 2 hours ಮುಂಚೆ ಎದಳ್ಬಿಡ್ತಿದ್ರು. 2 hours ಅವ್ರ ಜೊತೆನೆ ನಾನು ಹೋಗ್ಬೇಕಿತ್ತು ಬರ್ಬೇಕಿತ್ತು. ಸೊ ಇದು ನನಗೆ ಕಷ್ಟ ಆಗ್ತಿತ್ತು. ಬಟ್ ನಂದು ಮಂಜು ಅಕ್ಕ ನೀನ್ ಸೀರಿಯಸ್ ಜಗಳಗಳು ಆಗಲ್ಲ. ಬಿಕಾಸ್ ಜೊತೆಲಿದ್ದಾಗ ಎಷ್ಟು ಕಷ್ಟ ಇರ್ತಿತ್ತು ಅಂತ ನಮಗೆ ಗೊತ್ತಿರ್ತಿತ್ತು. ಯಾಕಂದ್ರೆ ಒಬ್ರು ಪ್ರೈವಸಿ ಅನ್ನೋದೇ ಇರ್ತಿಲ್ಲ, ಎಲ್ಲಿಗೆ ಹೋಗ್ಬೇಕನ್ನೋ ಜೊತೆಲೇ ಹೋಗ್ಬೇಕಿತ್ತು.
ಸಿ ಮನೇಲೇ ನಾನು ತಮ್ಮನ ಜೊತೆ ಅಪ್ಪ ಅಮ್ಮನ ಜೊತೆ ಜಗಳಗಳು ಮಾಡ್ಕೋತೀವಿ. ಇಲ್ಲಿ ಜಂಟಿಯಾಗಿ ಯಾವ್ದೋ ಒಬ್ರು ಗೊತ್ತಿಲ್ದಿರೋ ಪರ್ಸನ್ ಜೊತೆ ಹೇಗೆ ನೀವು ಜಂಟಿಯಾಗಿರ್ತೀರಾ? ಕ್ಲಾಶಸ್ ಹಾಗೆ ಆಗುತ್ತೆ ಅಲ್ವಾ, ಸೇಮ್ ಆಗತ್ತೆ. ಬಟ್ ಎಲ್ಲೂ ಮಂಜು ಅಕ್ಕ ನನ್ ಬಿಟ್ಕೊಡಲ್ಲ, ಮಂಜು ಅಕ್ಕ ನನ್ನನ್ನು ಬಿಟ್ಕೊಡಲ್ಲ. ಓ ಚೆನ್ನಾಗೇ ಇರ್ತೀವಿ. ಅವ್ರ ಗೇಮಲ್ಲಿ ಏನ್ ಆಗುತ್ತೋ ಗೊತ್ತಿಲ್ಲ, ಅವ್ರು ಎಲಿಮಿನೇಟ್ ಆಗೋಗ್ತಾರೆ. ಅದಾದ್ಮೇಲೆ ಸೂರಜ್ ಬರ್ತಾರೆ. ಸೂರಜ್ ಜೊತೆ ನಾನು ಕಂಫರ್ಟಬಲ್ ಆಗ್ತೀನಿ, ಮಾತಾಡ್ತೀನಿ ಅಂದಿದ ತಕ್ಷಣನೇ ಎಲ್ಲೋ ನನ್ನ ಆಟ ಬಿಟ್ಕೊಟ್ಟೆ ಅಂತನೂ ಅಲ್ಲ. ಮನೆಯವ್ರ ಜೊತೆ ನಾವು ಮಾತಾಡಕ್ ಟ್ರೈ ಮಾಡ್ತಿದ್ವಿ, ಇಬ್ರು ಕೂಡ ಟ್ರೈ ಮಾಡ್ತಿದ್ದಾಗ ಅವ್ರ ಕಡೆಯಿಂದ ಬರ್ತಿದ್ದ ರಿಪ್ಲೈಸ್ ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ದಟ್ ಓಕೆ ನೀವಿಬ್ರು ಏನೋ ಜಗಳ ಮಾಡ್ಕೊಂಡ್ರೆ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಡ್ತಿದ್ದೀರಾ ಅನ್ಕೊಂಡು. ಈಗ ಅವನಿಗೆ ಒಂದ್ಸಲಿ ಕಿಚನ್ ಡಿಪಾರ್ಟ್ಮೆಂಟ್ ಇರ್ತಿತ್ತು, ನನಗೆ ಬಾತ್ರೂಮ್ ಕ್ಲೀನಿಂಗ್ ಏನೋ ಇತ್ತು, ಇನ್ನೊಂದೇನೋ ಇರ್ತಿತ್ತು. ಅವ್ನು ಕಿಚನ್ ಡಿಪಾರ್ಟ್ಮೆಂಟ್ ಮುಗಿಸ್ಕೊಂಡು ಬೇರೆಯವ್ರ ಹತ್ರ ಕುತ್ಕೊಂಡು ಮಾತಾಡಕ್ ಹೋದಾಗ ಓ ರಾಶಿಕನ್ ಜೊತೆ ಮಾತಾಡೋದ್ ಬಿಟ್ಟಿದ್ಯಾ, ಅದಕ್ಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾ ಇದ್ರು. ಇಲ್ಲ ಓ ಅವ್ರು ಬಿಸಿ ಇದ್ದಾಳೆ ಅನ್ಕೊಂಡು ನೀವ್ ಇಲ್ಲಿ ಕೂತ್ಕೊಂಡಿದ್ಯಾ ಮಾತಾಡಕ್ಕೆ ಅನ್ಕೊಂಡು ಈ ತರ ಮಾತುಗಳು ಸೂರಜ್ ಕೇಳಿದಾನೆ. ನಾನು ಈ ಮಾತುಗಳನ್ನೆಲ್ಲ ಕೇಳಿದೀನಿ. ಓ ಕೂತಿದ ತಕ್ಷಣ ಯಾಕಪ್ಪ ಇಲ್ಲಿ ಬಂದ್ಬಿಟ್ಟಿದ್ಯಾ, ಯಾಕೆ ಅಲ್ಲಿ ಹೋಗಲ್ವಾ? ಸಿ ಟಾನ್ಸ್ ಎಷ್ಟು ಅಂತ ಕೇಳಕ್ಕಾಗತ್ತೆ ನೀವು ಮನೇಲಿ. ಅಂಡ್ ನಾನು ಇದನ್ನ ಎಷ್ಟೊಂದ್ಸಲಿ ಹೇಳಿದೀನಿ, ಟೆಲಿಕಾಸ್ಟ್ ಆಗಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಎಲ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ, ಒಂದಿಬ್ರು 3 ಜನ. ಈಗ ಅಲ್ಲೊಂದೊಂದು ಗ್ರೂಪ್ಗಳಿತ್ತು, ಕೂತ್ ಮಾತಾಡಿದಾಗ ಅವ್ರದೇ ಆದಂತ ಟಾಪಿಕ್ಸ್ ಓಡಾಡ್ತಿರ್ತಿತ್ತು ಅಲ್ಲಿ. ನಾನು ಹೋಗಿ ಕೂತ್ಕೊಂಡಾಗ್ಲೂ ಕೂಡ ಎಷ್ಟು ಅಂತ ನೀನ್ ಸುಮ್ನೆ ಸ್ಮೈಲ್ ಮಾಡ್ತೀಯ ಕಾನ್ವರ್ಸೇಷನ್ ಅಲ್ಲಿ. ಓಕೆ ರಾಶಿಕಾ ಇದ್ದಾಳೆ ಅನ್ನೋದು ನೋಟಿಸ್ ಮಾಡ್ಬೇಕು ಅಲ್ವಾ, ನೋಟಿಸೇ ಮಾಡಿಲ್ಲ ಅಂದಾಗ ನೀನ್ ಸುಮ್ನೆ ಕುತ್ಕೊಂಡು ಎಷ್ಟೊತ್ತಂತ ಕ್ಲಾಪ್ ಮಾಡ್ತೀಯ, ಎಷ್ಟೊತ್ತಂತ ಸ್ಮೈಲ್ ಮಾಡ್ತೀಯ. ಅದ್ ನಮಗೆ ಆಗ್ತಿದ್ದ ಪ್ರಾಬ್ಲಮ್ ಅಲ್ಲಿ ಅದೇನೆ. ಅಲ್ಲಿ ಏನ್ ಡಿಸ್ಕಷನ್ ಆಗ್ತಿತ್ತು ಅನ್ನೋ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಓಕೆ ನಾನೀಗ ಎಫರ್ಟ್ ಆಗ್ತಿದೀನಿ ಕುತ್ಕೊಳಕ್ಕೆ ಮಾತಾಡಕ್ಕೆ ನಿಮ್ ಜೊತೆ, ಬಟ್ ನಿಮ್ ಕಡೆಯಿಂದ ಏನ್ ಎಫರ್ಟ್ ಆಗ್ತಿದೆ? ನೀವು ಜಸ್ಟ್ ನಾಮಿನೇಟ್ ಮಾಡ್ತಿದ್ದೀರಾ, ಅವ್ರು ಯಾರ ಹತ್ರನೂ ಬರಲ್ಲ ಮಾತಾಡಲ್ಲ ಅನ್ಕೊಂಡು. ಬರ್ತಾ ಇದೀವಿ, ಕುತ್ಕೊಳ್ತಿದೀವಿ, ಪ್ರಯತ್ನ ಮಾಡ್ತಿದೀವಿ, ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ ಕಡೆಯಿಂದ ಏನು ಪ್ರಯತ್ನ ಅನ್ನೋದಿಲ್ಲ. ಆಮೇಲೆ ಈಗ ನಾವಿಬ್ರು ಯಾವತ್ತೂ ಯಾರಿಗೂ ಮನೇಲಿ ಹೇಳಿಲ್ಲ ದಟ್ ನಾವಿಬ್ರು ಕೂತಿದ್ದಾಗ ಯಾರು ಬರ್ಬೇಡಿ ನಮ್ಮ ಹತ್ರ ಅಂತ ಹೇಳಿಲ್ಲ. ಅವರೇ ಅಸ್ಯೂಮ್ ಮಾಡ್ಕೊಂಡಿದ್ದು, ಇವ್ರಿಬ್ರು ಕುತ್ಕೊಂಡು ಮಾತಾಡ್ತಿದಾರೆ, ಯಾರು ಅವ್ರ ಹತ್ರ ಹೋಗೋದ್ ಬೇಡ ಅನ್ಕೊಂಡು. ಎಷ್ಟೊಂದ್ಸಲಿ ಕ್ಲಾರಿಟಿ ಕೊಟ್ಟಿದೀನಿ. ನಾವಿಲ್ಲಿ ಫ್ರೆಂಡ್ಸ್, ನಾವಿಬ್ಲೇನ್ ಇಲ್ಲಿ ಕಪಲ್ಸ್ ಆಗಿ ಬಂದಿಲ್ಲ, ಏನೋ ಪರ್ಸನಲ್ ಆಗಿ ನಾವಿಬ್ರು ಏನೋ ಮಾತಾಡ್ತಿಲ್ಲ ಈ ಮನೇಲಿ. ನಾವಿಬ್ರು ಕೂತಿದೀವಿ ಅಂದಾಗ ಬಂದ್ ಮಾತಾಡಿ. ನೀವೆಲ್ಲ ಕೂತಾಗ ನಾವ್ ಬಂದ್ ಜಾಯಿನ್ ಆಗ್ತೀವಲ್ಲ, ನೀವೇ ಬರಲ್ಲ ಅಂತ ಕೇಳಿರೋದು ಉಂಟು. ಸೊ ಇದ್ರ ಮಧ್ಯೆ ನಾವೇನ್ ಮಾಡ್ಬೇಕಾಗಿತ್ತು? ಸೊ ಅವಾಗ ಓಕೆ ಫೈನ್ ಆರಾಮಾಗಿ ಮಾತಾಡ್ತಿರ್ತೀವಿ. ನನ್ನ ಮಾತು ಯಾರೋ ಕೇಳಿಸ್ಕೊಳೋರು ಇದ್ದಾರೆ, ನನ್ನ ಒಪಿನಿಯನ್. ಯಾಕಂದ್ರೆ ನಾನು ಎಷ್ಟೊಂದ್ಸಲಿ, ನಾನು ಈ ಸಲ ಲಾಸ್ಟ್ ವೀಕ್ ಎಲಿಮಿನೇಟ್ ಆಗಕ್ಕೆ 2-3 ಡೇಸ್ ಬಿಫೋರ್ ನಾನು ಕಾವ್ಯ ಧನು ಏನೋ ಮಾತಾಡ್ತಿದ್ದಾಗ ನಾನು ಮಾತಾಡ್ತಿರ್ತೀನಿ. ಅವಾಗ ನಲ್ಲಿ ಧನು ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ, ಸರಿ ಕಾವ್ಯ ನೀನ್ ಧನು ಮಾತಾಡು ಅಂತ ಹೇಳ್ತಾನೆ. ಅವಾಗ ನಾನು ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ, ಇಡೀ ಸೀಸನ್ ನಾನು ಮಾತಾಡಕ್ ಬಂದಾಗ ನೀವು ಒಂದಷ್ಟು ಜನ ನನ್ನನ್ನ ಅವಾಯ್ಡ್ ಮಾಡಿರೋದು ಉಂಟು, ಮಾತಾಡ್ಬೇಕಾದ್ರೆ ನನ್ನ ಮೇಲೆ ಗಮನ ಕೊಟ್ಟಿಲ್ದಿರೋದು ಉಂಟು. ಇದನ್ನೆಲ್ಲ ನೋಡಿದೀನಿ, ಇದೇನು ಹೊಸದಂತ ಅನ್ಸಲ್ಲ, ನೀವರು ಮಾತಾಡ್ಕೊಳ್ಳಿ, ನಾನು ಮಾತಾಡಲ್ಲ ಅಂತಾನು ಹೇಳಿದೀನಿ ನಾನು. ಇದು ಲೈವ್ ಅಲ್ಲಿ ಬಂದಿದ್ಯೋ ಟೆಲಿಕಾಸ್ಟ್ ಆಗಿದ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಮಾತಾಡಕ್ ಹೋದಾಗ ನನಗೆ ಐ ಕಾಂಟ್ಯಾಕ್ಟ್ ಕೂಡ ಮಾಡ್ತಿರ್ಲಿಲ್ಲ ಮನೇಲಿ. ಇದನ್ನೆಲ್ಲ ನಾನು ಫೇಸ್ ಮಾಡಿದೀನಿ. ಅದೇ ಒಂದು ರೀಸನ್ಗೆ ಮನೇಲಿ ನಾನು ಒಬ್ಳೇ ಕುತ್ಕೊಂತಾ ಇದ್ದೆ. ಯಾಕೆ ನನಗಾಗಲ್ಲ, ಬಿಕಾಸ್ ನಾನು ಮುಂಚೆನೂ ನನಗೆ ಇಷ್ಟ ಆಗಿರೋರ್ ಜೊತೆ ಮಾತ್ರ ಮಾತಾಡ್ತಾ ಇದ್ದೆ. ಇಷ್ಟ ಇಲ್ಲ ಅಂದಿದ ತಕ್ಷಣ ನನ್ಗಿಲ್ಲೇನೋ ಇದ್ದೀನಿ ಅನ್ನೋದಕ್ಕೋಸ್ಕರ ಸುಮ್ಮನೆ ನಾಟಕ ಮಾಡೋಕ್ಕಾಗಲ್ಲ. ಇಷ್ಟ ಇಲ್ಲ ಅಂದ್ರೆ ಹೋಗಿ ನಾನು ಒಬ್ರ ಹತ್ರ ಕುತ್ಕೊಂಡು ನಗಾಡ್ಕೊಂಡು ಆ ಫೇಕ್ ಸ್ಮೈಲ್ ಕೊಡೋಕ್ಕಾಗಲ್ಲ ನನಗೆ. ಇಷ್ಟ ಇಲ್ಲಾಂದ್ರೆ ನಾನು ದೂರನೇ ಇರ್ತೀನಿ. ಇಷ್ಟ ಇದ್ರೆ ಕುತ್ಕೊಂಡು ನಾನೇ ಹೋಗ್ತೀನಿ, ನಾನು ಮಾತಾಡ್ತೀನಿ. ನನಗೆ ಒಬ್ರ ಜೊತೆ ಏನೋ ಜಗಳ ಆಯ್ತು ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಸಾರಿ ಹಿಂಗಾಯ್ತು ಏನಾಯ್ತು ಅಂತ ಕೇಳಕ್ಕಾಗಲ್ಲ. ನಾನು ಆ ಟೈಮ್ ತಗೋತೀನಿ ನಾನು ಅಷ್ಟೇ. ನನಗೆ ಅದು ಎಫೆಕ್ಟ್ ಆಯ್ತು ಅಂತ ಏನೂ ಆಗಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ಯಾರು ಮಾತಾಡ್ತಾರೋ ಮಾತಾಡ್ದಲ್ಲೇ ಇರ್ತಾರೋ. ನನ್ನನ್ನು ಎಲ್ಲ ಪ್ರತಿ ಸಲ ನಾಮಿನೇಟ್ ಮಾಡ್ತಿದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ರಾಶಿಕನ ಆಚೆ ಇಡ್ತಾ ಇದ್ರು. ಇಟ್ಸ್ ಗುಡ್. ನಾನು ತುಂಬಾ ಸ್ಟ್ರಾಂಗ್ ಆದೆ. ಎಲ್ಲರೂ ಓಕೆ ಎಲ್ಲರ ಜೊತೆನೂ ನಾನು ಚೆನ್ನಾಗಿ ಶುಗರ್ ಕೋಟ್ ಮಾಡ್ಕೊಂಡು ಚೆನ್ನಾಗಿ ವೈಬ್ ಮಾಡಿದಿದ್ರೆ ಇಲ್ಲ ರಾಶಿ ಅಂತಿದ್ರು ಓಕೆ ಫೈನ್ ಅನ್ಕೊಂಡು ಹಿಂಗಿರ್ತಿದ್ದೆ. ಬಟ್ ಸ್ಟ್ರಾಂಗ್ ಆಗಿದ್ದೀನಿ. ನೀವು ಪ್ರತಿ ಸಲ ನನಗೆ ಪಾಯಿಂಟ್ ಔಟ್ ಮಾಡಿ ಮಾತಾಡ್ದಂಗ ನಾನು ಸ್ಟ್ರಾಂಗ್ ಆಗಿದ್ದೀನಿ ಆ ಮನೇಲಿ. ನನ್ಗೆ ಯಾರ ಸಪೋರ್ಟ್ ಅವಶ್ಯಕತೆ ಇರ್ಲಿಲ್ಲ ಆ ಮನೇಲಿ. ಕರೆಕ್ಟ್. ಅಂದ್ರೆ ಈಗೇನ್ ಅಫ್ಕೋರ್ಸ್ ಆಡಿಯನ್ಸ್ ಕೂಡ ಅದನ್ನೇ ಫೀಲ್ ಮಾಡಿರೋದು ಆಕ್ಚುಲಿ. ಅಂದ್ರೆ ಟಾಪ್ 6 ಅಲ್ಲಿ ಡೆಫಿನೆಟ್ಲಿ ಇರಲೇಬೇಕಾಗಿತ್ತು ರಾಶಿಕಾ ಅವರು ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ನೀವು ಆಟ ಆಡ್ತಿದ್ದಂತಹ ರೀತಿ ಅಂದ್ರೆ ಟಾಸ್ಕ್ ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ ನಮಗೆ ಜಾಸ್ತಿ ಕಾಣಿಸ್ಕೊಳ್ಳದಿದ್ರು ಕೂಡ ಟಾಸ್ಕ್ ಅಂತ ಬಂದ್ರೆ ರಾಶಿಕಾ ಇದ್ದಾರೆ ಅನ್ನೋದು ತುಂಬಾ ಎವಿಡೆಂಟ್ ಆಗಿ ಅದು ರಿಜಿಸ್ಟರ್ ಆಗಿತ್ತು. ಸೊ ಆ ಕಾರಣಕ್ಕಾದ್ರೂ ಇವ್ರು ಇರಲೇಬೇಕಾಗಿತ್ತು ಟಾಪ್ 6 ಅಲ್ಲಿ ಅಂತ ಅನ್ಸಿತ್ತು. ಬಟ್ ಅದು ಅನ್ಫಾರ್ಚುನೇಟ್ಲಿ ಈ ತರ ಆಗಿದೆ. ಗೊತ್ತಿಲ್ಲ, ನಾನು ಎಷ್ಟೊಂದ್ ಕಡೆ ಮಾತಾಡಿದ್ದೀನಿ. ನನ್ನ ತಮ್ಮ ಬಂದು ಹೇಳ್ತಾನೆ, ಬಿಗ್ ಬಾಸ್ ಮುಗ್ದಾದ್ಮೇಲೆ ನಾನು ಕೂತಿರ್ತೀನಿ, ಅಲ್ಲ ಅಕ್ಕ ನೀನು ನಾಮಿನೇಟ್ ಆಗಿ ಸೇವ್ ಆಗ್ತಿದ್ದೆ ಅಲ್ಲ, ಯಾಕೆ ಥ್ಯಾಂಕ್ ಯು ಬಿಟ್ಟು ಇನ್ನೇನು ಹೇಳ್ತಿರ್ಲಿಲ್ಲ ಅಂತ ಕೇಳ್ದ. ನಾನು ಹೇಳ್ದೆ ಥ್ಯಾಂಕ್ ಯು ಅಂತ ಒಂದೇ ಹೇಳ್ತಿಲ್ಲ. ಥ್ಯಾಂಕ್ ಯು ಅದಾದ್ಮೇಲೆ
ನನ್ನ ಆಡಿಯನ್ಸಿಗೆ ನಾನು ಥ್ಯಾಂಕ್ ಯು ಹೇಳಿದ್ದೀನಿ, ನಾನು ತುಂಬಾ ಮಾತಾಡಿದ್ದೀನಿ, ಗೊತ್ತಿಲ್ಲ ಯಾಕೆ ಟೆಲಿಕಾಸ್ಟ್ ಮಾಡಿಲ್ಲ ಅನ್ನೋದು ನಾನು ಕೇಳಿದ್ದೀನಿ. ಅಂಡ್ ಎಷ್ಟೊಂದ್ ಕಡೆ ನೀನ್ ಮಾತಾಡ್ತಿದ್ದಿದ್ ಪಾಯಿಂಟ್ಸ್ ಹಾಕಿಲ್ಲ. ಇವನ್ ರಘೋಣ್ಣಂಗ್ ನಾನು ಮಣ್ಣ ಹಾಕಕ್ ಹೋದಾಗ್ಲೂ ಕೂಡ ಯಾವ್ದೋ ಒಂದು ಟಾಸ್ಕಲ್ಲಿ ಅವ್ರು ಕ್ಯಾಪ್ಟನ್ ಆಗ್ಬೇಕು ಅಂದಾಗ್ಲೂ ಅಲ್ಲಿ ಬರೀ ನಾನು ರಘೋಣ್ಣಂಗ್ ಮಣ್ಣ ಹಾಕ್ತಿದ್ದೀನಿ ಅನ್ನೋದು ತೋರಿಸಿದಾರೆ ಬಿಟ್ರೆ ನೀನ್ ಅವ್ರಿಗೆ ಏನ್ ಹೇಳಿದ್ಯಾ, ಅವ್ರಿಗೆ ಯಾಕೆ ಮಣ್ಣ ಹಾಕ್ತಿದ್ಯಾ ಅಂತ ತೋರಿಸಿಲ್ಲ ಅಂತ ಹೇಳಿದ್ರು. ಅದೇ ಸೊ ಆಡಿಯನ್ಸ್ ಕನ್ವೆ ಆಗಿಲ್ಲ ಅದು ಪಾಯಿಂಟ್ಸ್ಗಳು. ಬಟ್ ನಾನು ಮಾತಾಡೋ ಕಡೆ ಎಲ್ಲಾ ಕಡೆ ಮಾತಾಡಿದೀನಿ. ಕಿರ್ಚಾಡಿರೋದು, ಜಗಳ ಮಾಡಿರೋದು ಬಿಟ್ಟು ನಾನು ತುಂಬಾ ಮಾತಾಡಿದೀನಿ ಮನೇಲಿ. ಬಟ್ ಆಕ್ಚುಲಿ ನೀವು ಮಾತಾಡಿದ್ದೀನಿ ಅಂತ ಹೇಳಿದ್ರಿ, ಬಟ್ ಫಸ್ಟ್ 2 ವೀಕ್ಸ್ ಅಂತೂ ಲಿಟ್ರಲಿ ರಾಶಿಕಾ ಅವ್ರ ವಾಯ್ಸ್ ಹೆಂಗಿದೆ ಅಂತ ನಾವು ಫುಲ್ ಎಪಿಸೋಡ್ ಎಲ್ಲ 2 ಸಲ ನೋಡಿದ್ವಿ. ಎಲ್ಲೂ ಅದು ಬರಲೇ ಇಲ್ಲ ಆಕ್ಚುಲಿ. 2 ವೀಕ್ಸ್ ಅಂತೂ ಇರಲಿಲ್ಲ. ಮೋಸ್ಟ್ಲಿ ನಿಮಗೆ ಹೇಳಿರ್ಬೋದು ಹೊರಗಡೆ ಬಂದಾಗ ಫ್ಯಾಮಿಲಿ ಮೆಂಬರ್ಸ್. ಫಸ್ಟ್ 2 ವೀಕ್ಸ್ ಅಂತೂ ಲಿಟ್ರಲಿ ರಾಶಿಕಾ ಅವ್ರ ವಾಯ್ಸ್ ಹೇಗಿದೆ ಅಂತಲೂ ಗೊತ್ತಾಗ್ತಿಲ್ಲ ನಮಗೆ. ಆಮೇಲೆ 3rd ವೀಕಿಂದ ಓಕೆ ಈ ಥರ ಮಾತಾಡ್ತಾರೆ ಹಿಂಗೆ ಅಂತ ಗೊತ್ತಾಗಿರೋದು. ಒಂದು ವಿಷಯ ಏನಂತಂದರೆ ಅದೇ ಸೂರಜ್ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಆಯಿತು. ಬಟ್ ಅಲ್ಲೂ ಕೂಡ ಕೆಲವೊಂದೊಂದ್ಸಲ ಅಂದರೆ ನಿಮಗೆ ಅದು ಗೊತ್ತಾಗ್ದೇನೋ ಏನೋ ಬಿಟ್ಕೊಟ್ಬಿಟ್ರಿ ಒಂದು 2-3 ಸಲ. ಅಂದರೆ ಅವ್ರು ಮಾತ್ರ ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ ಯಾವುದೇ ಪಾಯಿಂಟಲ್ಲೂ ಕೂಡ. ಅದನ್ನು ಸುದೀಪ್ ಸರ್ ಕೂಡ ಹೇಳಿದ್ರು, ಅವ್ರು ಬಿಟ್ಕೊಡ್ಲಿಲ್ಲ ಬಟ್ ನೀವು ಬಿಟ್ಕೊಟ್ರಿ ಅಂತ. ಯಾಕೆ ಬಿಟ್ಕೊಟ್ರಿ ಅಂತ. ಮತ್ತು ಈವನ್ ವೀಕೆಂಡ್ ಎಪಿಸೋಡಲ್ಲಿ ಕೂಡ ಏನೋ ಒಂದು ವಿಷಯ ಬಂದಾಗ ಅವ್ರು ನಿಮ್ಮ ಅಂದರೆ ಇಲ್ಲ ಅವರಿಂದ ನನಗೇನೂ ಆಗಿಲ್ಲ ಸಮಸ್ಯೆ ಅಂತ ಹೇಳ್ತಾರೆ, ಬಟ್ ನೀವು ಆ ಮಾತು ಹೇಳೋದೇ ಇಲ್ಲ, ನಿಮ್ಮದು ಪರವಾಗಿ ಮಾತ್ರ ಮಾತಾಡ್ತೀರಾ. ಯಾಕೆ ಹಂಗಾಯ್ತು ಅಂತ, ಯಾಕಷ್ಟು ಸೆಲ್ಫಿಶ್ ಆದ್ರಿ? ನೋ ನಾನು ಸೆಲ್ಫಿಶ್ ಆಗಿಲ್ಲ ಅಲ್ಲಿ. ಬಟ್ ಸೂರಜ್ ಅದಾದ್ಮೇಲೆ ಬಂದು ನಾನು ಸೂರಜ್ಗೆ ಹೋಗಿ ಸಾರಿ ಕೇಳ್ತೀನಿ. ಸಿ ಯಾವಾಗಲೂ ಲೈಕ್ ನನಗೇನೋ ಹೇಳಿದಾಗ ನಾನು ಅದನ್ನ ಫಸ್ಟ್ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಮಾತಾಡ್ತೀನಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಬಟ್ ಅದೇ ಅಲ್ಲಿ ಪ್ರಾಬ್ಲಮ್ ಆಗಿದ್ದು. ಸೂರಜ್ಗೆ ನಾನು ಸಾರಿ ಕೇಳಿದಾಗ್ಲೂ ಸೂರಜ್ ಹೇಳ್ತಾನೆ, ನನಗೆ ಗೊತ್ತು ನೀನೇನು ಅನ್ಕೊಂಡು, ನಿನಗೇನೋ ಹೇಳಿದಾಗ ನೀನು ಅದ್ರ ಬಗ್ಗೆ ಮಾತಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತೀಯ, ನನ್ನ ಲಾಸ್ಟಲ್ಲಿ ಹೇಳಬೇಕು ಅನ್ಕೊಂಡಿರ್ತೀಯ, ಬಿಡು ಡೋಂಟ್ ವರಿ, ಐ ನೋ ಯು. ಅವ್ನು ಯಾವಾಗಲೂ ಹೇಳ್ತಾನೆ ಐ ನೋಸ್ ಯು ಅಂತ ಯಾವಾಗಲೂ ಹೇಳ್ತಿರ್ತಾನೆ. ಸೊ ಹಂಗೆ ಹೇಳ್ಬಿಟ್ಟು ನನಗೆ ಒಂದು ಸಮಾಧಾನ ಮಾಡೋದು ಉಂಟು. ಬಟ್ ಬಿಟ್ಕೊಟ್ಟೆ ಅಂತ ಅಲ್ಲ, ಯಾವತ್ತು ಸೂರಜಿಂದ ನನ್ನ ಆಟ ಎಫೆಕ್ಟ್ ಆಗಿಲ್ಲ, ನನ್ನಿಂದ ಸೂರಜ್ ಆಟ ಯಾವತ್ತೂ ಎಫೆಕ್ಟ್ ಆಗಿಲ್ಲ. ಯಾವತ್ತು ನೀವು ನೋಡಿರ್ಬೋದು ಎಪಿಸೋಡ್ಸ್ನೆಲ್ಲ, ನಂದು ಒಂದು ನಾಮಿನೇಷನ್ಸ್ ಡಿಫ್ರೆಂಟ್ ಆಗಿರ್ತಿತ್ತು, ಉತ್ತಮ ಕಳಪೆ ಡಿಫ್ರೆಂಟ್ ಆಗಿರ್ತಿತ್ತು. ಯಾವತ್ತು ನನ್ನ ಜಗಳದಲ್ಲಿ ಸೂರಜ್ ಇಂಟರ್ಫಿಯರ್ ಆಗಿಲ್ಲ, ಇಲ್ಲ ಸೂರಜ್ ಜಗಳದಲ್ಲಿ ರಾಶಿಕಾ ಇಂಟರ್ಫಿಯರ್ ಆಗಿಲ್ಲ. ನೀನು ಆಟ ಆಡಕ್ ಬಂದಿದ್ಯಾ, ನಾನು ಆಟ ಆಡಕ್ ಬಂದಿದ್ದೀನಿ, ನಿನ್ನ ಆಟ ನೀನಾಡು, ನನ್ನ ಆಟ ನಾನು ಆಡು ಅಂತಾನೆ ಇದ್ದಿದ್ದು. ಯಾವತ್ತು ಒಬ್ರು ಗೇಮಲ್ಲಿ ನಾವಿಬ್ರು ಇಂಟರ್ಫಿಯರ್ ಆಗ್ಲೇ ಇಲ್ಲ. ಮಾತಾಡ್ತಾ ಇದ್ವಿ, ಎಸ್ ಅವತ್ತು ಡೇ ಎಲ್ಲ ಏನಾಯ್ತು, ಹೇಗೆ ಇರ್ತಿತ್ತು, ಇಲ್ಲ ನನಗೆ ಒಪಿನಿಯನ್ ಹೇಳಕ್ ನಿನಗೆ ಬೇಕು. ನೀನ್ ಟ್ರಸ್ಟ್ ಮಾಡೋರು ಬಿಗ್ ಬಾಸ್ ಮನೇಲಿ ಒಬ್ರು ಯಾರು ಬೇಕು, ನೀನ್ ಇಡೀ ಮನೇಲಿ ಯಾರನ್ನೂ ಟ್ರಸ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಸೂರಜ್ ಎಲಿಮಿನೇಟ್ ಹೋದಾದ್ಮೇಲೂ ಕೂಡ ನಾನು ಯಾರನ್ನೂ ಟ್ರಸ್ಟ್ ಮಾಡ್ಲಿಲ್ಲ. ಹಂಗನ್ಕೊಂಡು ರಘು ಅಣ್ಣನ ನಾನು ಸೂರಜ್ ಹೋಗಾದ್ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿಲ್ಲ. ಸೂರಜ್ ಇರ್ಬೇಕಾರೆ ನನ್ನ ಫ್ಯಾಮಿಲಿಲಿ ಬಂದು ಫೋಟೋ ಎಲ್ಲ ಕೊಡೋದು, ನಿಮ್ಮಿಬ್ರು ಬಾಂಡಿಂಗ್ ಚೆನ್ನಾಗಿದೆ ಅನ್ಕೊಂಡೆ ನಮ್ಮ ಮನೇಲಿ ಸೂರಜ್ ರಘು ಅಣ್ಣಂಗೆ ಫೋಟೋ ಕೊಡೋದು. ಅದಕ್ಕಿಂತ ಮುಂಚೆನೆ ನಾನು ರಘು ಅಣ್ಣನ ಜೊತೆ ಮಾತಾಡ್ತಾ ಇರ್ತಿದ್ದೆ. ಎಲ್ಲೂ ನಾನು ಸೂರಜ್ನ ಬಿಟ್ಕೊಟ್ಟಿಲ್ಲ. ಒಂದ್ ಪಾಯಿಂಟ್, ಎಸ್ ಎಲ್ಲರೂ ಪರ್ಫೆಕ್ಟ್ ಆಗಿರಲ್ಲ ಅಲ್ಲ, ಸಮ್ಟೈಮ್ಸ್ ತಪ್ಪುಗಳಾಗತ್ತೆ. ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೇಗೆ ನಾವು ಆ ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಈಗ ಐ ಲವ್ ಯು ಸೂರಜ್, ಐ ಹೇಟ್ ಯು ಸೂರಜ್ ಮಧ್ಯೆ ಐ ಹೇಟ್ ಯು ಸೂರಜ್ ಡಿಲೀಟ್ ಮಾಡಿದ್ರೆ ಯಾವ್ದು ಉಳಿಯುತ್ತೆ? ಐ ಲವ್ ಯು ಅದೇ ಆಗಿದ್ದಲ್ವಾ? ಎಸ್, ಅದು ನಾನು ವಿಡಿಯೋ ಅಲ್ಲ, ನೀವು ಆನ್ಸರ್ ಕೊಟ್ಟಿಲ್ಲ. ಐ ಹೇಟ್ ಯು ಸೂರಜ್ ತೆಗೆದ್ರೆ ಏನು ಉಳಿಯುತ್ತೆ? ಅದು ಯಾಕೆ ಇಲ್ಲೂ ಬಿಟ್ಕೊಟ್ಬಿಟ್ರಿ ಸೂರಜ್? ಇಲ್ಲ, ಅದು ಏನಾಗಿತ್ತು ಗೇಮಲ್ಲೂ ಬಿಟ್ಕೊಟ್ಬಿಟ್ರಿ? ಇಲ್ಲ ಬಟ್ ಅದು ಏನಾಯ್ತು ಅಂತ ಕ್ಲಾರಿಟಿ ಕೊಡ್ಬೇಕಲ್ಲ. ನೀವೆಲ್ಲರೂ ಅದನ್ನೇ ಕೇಳ್ತಿದ್ದೀರಾ ನನಗೆ. ಐ ಲವ್ ಯು, ಐ ಹೇಟ್ ಯು. ನಾನು ಜಸ್ಟ್ ಆಟ ಒಂದು ಟಾಸ್ಕ್ ಕೊಟ್ಟಿದ್ದೆ ಅಷ್ಟೇ. ಅದು ಬಿಟ್ರೆ ಯಾವ್ದು ಉಳಿಯುತ್ತೆ? ಅದೇ ಏನಕ್ಕೆ ಅವನಿಗೆ ಬರೀ ಆಗುತ್ತೆ ಅದು. ಅದು ನಿಮ್ಮಿಬ್ರ ಮಧ್ಯೆ, ನೀವು ಅವರಿಬ್ರ ಮಧ್ಯೆ ನಂಗೂ ಕ್ವೆಶ್ಚನ್ ಕೇಳಿರ್ತೀನಿ. ಹೌದಾ? ನಾವು ನೋಡಿಲ್ಲ. ಯಾಕೆ ನೋಡಿಲ್ಲ? ನೋಡಿ, ಅದು ಇಲ್ವೇ ಇಲ್ಲ ಅಂತ, ಬರ್ಲಿಲ್ಲ ಅಂತ. ಟೆಲಿಕಾಸ್ಟ್ ಆಗಿದೆ ಅದು. ಹೌದಾ? ಓಕೆ, ಆಗಿದೆ. ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗಿದೆ. ಅದ್ರಕ್ಕಿಂತ ಮುಂಚೆ ನಾನು ತುಂಬಾ ಜೋಕ್ಸ್ ಕ್ರ್ಯಾಕ್ ಮಾಡಿರ್ತೀನಿ ಸೂರಜ್ ಜೊತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಈ ಜೋಕ್. ನಾನು ಸುರಾಶಿ ಫ್ಯಾನ್ಸ್ ಒಬ್ಬ ರೆಪ್ರೆಸೆಂಟೇಟಿವ್, ಹಾಗಾಗಿ ಅದು ಬೇರೆದು ನನಗೆ ಯಾವುದು ಕಂಡಿಲ್ಲ. ಓ ಹಾಗೆ. ಹಂಗಿದ್ರೆ ಅದು ಮಾತ್ರ ಕಾಣಿಸಿರತ್ತೆ ಬಿಡಿ ನಿಮಗೆ. ಸೊ ಈಗ ಫೈನಲ್ ಏನು ಕ್ಲಾರಿಟಿ ಕೊಡ್ತೀರಾ? ಅಂದರೆ ಸೂರಜ್ ಅವ್ರಿಗೂ ಕೇಳಿದ್ವಿ, ಅಂದರೆ ಮುಂದೆ ಇದು ಯಾವ ಥರ ಹೋಗುತ್ತೆ, ಫ್ರೆಂಡ್ಶಿಪ್ ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಲ್ಲದು ಓಕೆ, ಮುಂದೆ ಏನಾದ್ರು ಚಾನ್ಸಸ್ ಇದೆಯಾ, ಲವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ವಿ. ಅವರೊಂದು ಉತ್ತರ ಕೊಟ್ಟಿದ್ರು, ನೀವು ಹೇಳಿ. ಬಿಟ್ಕೊಡ್ಬೇಡಿ, ಅವ್ರೇನೋ ಒಂದು ಉತ್ತರ ಕೊಟ್ಟಿದ್ದಾರೆ. ಇಲ್ಲ ಅವನು ಇದೇ ಉತ್ತರ ಕೊಟ್ಟಿರ್ತ, ನನಗೆ ಗೊತ್ತು. ಇದು ಲವ್ ಆಗು ಕನ್ವರ್ಟ್ ಆಗಲ್ಲ, ಇನ್ನೊಂದಾಗೂ ಕನ್ವರ್ಟ್ ಆಗಲ್ಲ. ಇದು ಯಾವಾಗಲೂ ಫ್ರೆಂಡ್ಶಿಪ್, ಈ ಪ್ಯೂರ್ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗುತ್ತೆ. ಇಬ್ರು ಬೆಸ್ಟ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ಪಲ್ಲಿ ಲವ್ ಇರುತ್ತೆ, ಫ್ರೆಂಡ್ಶಿಪ್ ಅಲ್ಲಿ ಎಸ್ ಆ ಲವ್ ಅನ್ನೋದಿರುತ್ತೆ, ಬಟ್ ಲವ್ ಆಗಿ ಕನ್ವರ್ಟ್ ಆಗಲ್ಲ. ಓಕೆ, ಎಸ್. ಸೊ ಇನ್ನು ನೆಕ್ಸ್ಟ್ ಆ್ಯಕ್ಚುಲಿ ಅಂದರೆ ಡೇ ಒನ್ನಿಂದ ಆ್ಯಕ್ಚುಲಿ ಒಂದು ಯೂಫೋರಿಯಾ ಕ್ರಿಯೇಟ್ ಆಗಿದ್ದೇನು ಅಂತಂದರೆ
ಒನ್ ಮ್ಯಾನ್ ಶೋ ಥರ ಗಿಲ್ಲಿ ಅನ್ನೋ ಥರ ಆ್ಯಕ್ಚುಲಿ ಡೇ 1 ಶುರುವಾಯಿತು. ಆಲ್ಮೋಸ್ಟ್ ಯಾಕೆಂದರೆ ವಿಶ್ಲೇಷಣೆ ಹೆಂಗೆ ಮಾಡ್ತಾರೆ ಜನಗಳು ಅಂತಂದರೆ 50th ಡೇಗೆ ಬರುವಾಗಲೇ ಆಲ್ಮೋಸ್ಟ್ ಲೈಕ್ ವಿನ್ನರ್ ಯಾರು ಅಂತ ಡಿಸೈಡ್ ಆದಂತಹ ಏಕೈಕ ಸೀಸನ್ ಅಂತಂದರೆ ಸೀಸನ್ 12 ಅಂತ. ಒಳಗಡೆ ಅಂದರೆ ನೀವು ಕೂಡ ತುಂಬ ಅಂದರೆ ಅಂಡರ್ ಎಸ್ಟಿಮೇಟ್ ಇನ್ ದ ಸೆನ್ಸ್ ಅದು ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಮೋಸ್ಟ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಬರೀ ಸುಮ್ಮನೆ ಕೂತ್ಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ, ಗೇಮಲ್ಲಿ ಅಷ್ಟೇನು ಫುಲ್ ಎಫರ್ಟ್ಸ್ ಇಲ್ಲ ಆ ಥರದ್ದೆಲ್ಲ ಅಂತ. ನೀವು ಅಂದರೆ ಎಕ್ಸ್ಪೆಕ್ಟ್ ಮಾಡಿದರೆ ಈ ಥರ ಈ ಲೆವೆಲ್ಗೆ ಲೈಕ್ ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಆಗಿರುತ್ತೆ ಹೊರಗಡೆ ಗಿಲ್ಲಿಗೆ ಆ ಥರದ್ದೆಲ್ಲ ಅಂತ? ಎಸ್, ಬಿಕಾಸ್ ಎವ್ರಿ ಟೈಮ್ ಯಾರೋ ಮನೆಗೆ ಬಂದಿದ್ದ ತಕ್ಷಣ ಫಸ್ಟ್ ಗಿಲ್ಲಿ ಅಂತ ಹೇಳ್ತಿದ್ರು. ಆ್ಯಂಡ್ ಫಸ್ಟ್ ಯಾವಾಗಲೂ ಅವ್ನು ಸೇವ್ ಆಗ್ತಾ ಇದ್ದ, ನಾಮಿನೇಟ್ ಆದಾಗಲೂ ಕೂಡ ಫಸ್ಟ್ ಸೇಫ್ ಆಗ್ತಿದ್ದ ಅವನೇನೆ. ಅವಾಗ ಸ್ವಲ್ಪ ಐಡಿಯಾ ಇತ್ತು. ಓಕೆ, ಸಿ ಅಲ್ಲಿ ಓಕೆ ಅವ್ನ ಸ್ಟ್ರಾಟಜಿ ಇರ್ಬೋದು, ಅವ್ನು ಕ್ಯಾಪ್ಟನ್ ಆದಾಗಲೂ ಕೂಡ ನಾವುಗಳು ಕ್ಯಾಪ್ಟನ್ ಆದಾಗ ಅವ್ನು ಹೇಗಿದ್ದ ಅನ್ನೋದು ಎಲ್ಲ ನೋಡಿದಾರೆ. ಅವ್ನು ಕ್ಯಾಪ್ಟನ್ ಆದಾಗ ನಾವು ಹೇಗಿರ್ತೀವಿ ಅನ್ನೋದು ಗೊತ್ತಿರುತ್ತೆ. ಅವನೆಲ್ಲ ವಿಷಯನೂ ಸ್ವಲ್ಪ ಲೈಟ್ ಆಗಿ ತಗೋತಾನೆ. ಹಂಗೆ ಅನ್ಕೊಂಡು ಅವ್ನ ಕ್ಯಾಪ್ಟನ್ಸಿಲ್ ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವೇ 4 ಜನ ಇದ್ದಿದ್ದು, ನಾವೇ ಅಡುಗೆ ಮಾಡಬೇಕಿತ್ತು. ನಾವು ಅಡುಗೆ ಮಾಡಿಲ್ಲ ನಮಗೂ ಊಟ ಇರ್ತಿರ್ಲಿಲ್ಲ. ಅವ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತೆಲ್ಲ ಮನೆ ಕೆಲಸಗಳು ಏನೂ ನಡೆಯಲ್ಲ. ಅವಾಗ ಗಿಲ್ಲಿ ನಾವು ಎಲ್ಲ ಒಂದೇ ಥರ ಕಾಣಿಸ್ತೀವಿ. ಓಕೆ ಅವ್ನು ಗಿಲ್ಲಿ ಹಿಂಗೆ ಮಾಡ್ದೆ, ಸೊ ನಾವು ಹಂಗೆ ಮಾಡಬೇಕು ಅನ್ಕೊಂಡು ಅದೆಲ್ಲ ಹಂಗಿತ್ತು. ಗಿಲ್ಲಿ ಅಂತ ಅವ್ನು ಎಂಟರ್ಟೈನ್ಮೆಂಟ್ ಇಂದ ಬಂದಿದೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದ್ರೆ ಕಾಮಿಡಿಯನ್. ಅವನಿಗೆ ಗೊತ್ತು ಹೇಗೆ ಆ ಒಂದು ಏನ್ ಮಾತಾಡಿದ್ರೆ ಆಡಿಯನ್ಸ್ ನಗ್ತಾರೆ ಅನ್ನೋದು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅದೇ ಅವನಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅನ್ಸುತ್ತೆ. ಬಟ್ ಡು ಯು ಥಿಂಕ್ ಓನ್ಲಿ ಕಾಮಿಡಿ ಮಾತ್ರ ಅಷ್ಟೇ ವರ್ಕ್ ಆಗಿದೆ ಅವ್ರಿಗೆ? ಹಾಗಾದ್ರೆ ಬರೀ ಕಾಮಿಡಿ ನೋಡ್ಕೊಂಡು ಇಷ್ಟೊಂದು ಜನ ಫಾಲೋವರ್ಸ್ ತುಂಬಾ ಚೆನ್ನಾಗಿ ಮಾತಾಡ್ತಾನಲ್ಲ, ಒಂದೇ ವಿಷಯ ಸಾಕು ಒಬ್ರಿಗೆ ಪ್ಲಸ್ ಆಗಕ್ಕೆ. ಅವನಿಗೆ ಅದು ತುಂಬಾ ಪ್ಲಸ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಅವನು ವೀಕೆಂಡಲ್ಲೂ ಸುದೀಪ್ ಸರ್ ಏನೋ ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅದನ್ನ ಎನಾಕ್ಟ್ ಮಾಡ್ತಾ ಇದ್ದ, ಆಕ್ಟ್ ಮಾಡ್ತಿದ್ದ. ಏನೋ ಮಾತು ಅಂದಾಗ ಸಖತ್ತಾಗಿ ಮಾತಾಡ್ತಿದ್ದ. ಅಂಡ್ ಇನ್ನೊಂದು ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ಸುದೀಪ್ ಸರ್ ಕೇಳ್ತಾರೆ ನಿಮ್ ಫೇವ್ರೆಟ್ ಎಪಿಸೋಡ್ ಯಾವ್ದು, ಸೀಸನ್ ಯಾವ್ದು ಅಂತೆಲ್ಲ ಕೇಳಿದಾಗ ಅವ್ನು 2 ಸೀಸನ್. ಸೊ ಅದನ್ನ ತುಂಬಾ ಫಾಲೋ ಮಾಡಿದಾನೆ. ನಮಗ್ ತುಂಬಾ ಸಲ ಅನಿಸ್ತಿತ್ತು ಅವ್ನು ಯಾರನ್ನೋ ಫಾಲೋ ಮಾಡ್ತಿದ್ದಾನೆ, ಅವ್ನು ಹಾಗೆ ಆಟ ಆಡ್ತಿದ್ದಾನೆ ಅಂತ ಅನ್ಸಿತ್ತು. ಬಟ್ ಆ ಎಪಿಸೋಡ್ ಅಲ್ಲಿ ಹೇಳಾದ್ಮೇಲೆ ಸುದೀಪ್ ಸರ್ ನಮಗೆ ಕ್ಲಾರಿಟಿ ಸಿಕ್ಕಿದ್ದು. ಕರೆಕ್ಟ್ ಅಲ್ವಾ, ನಾವ್ ಅನ್ಕೋತಾ ಇದ್ವಿ, ಪಾಯಿಂಟ್ಸ್ ಅನ್ಕೋತಾ ಇದ್ವಿ, ಬಟ್ ಯಾರು ಅನ್ನೋ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಎಲ್ಲೋ ಒಬ್ರು ಯಾರು ಡಿಸ್ಕಸ್ ಮಾಡಿದ್ರು, ಅವರು ಪ್ರಥಮ್ ತರ ಹನುಮಂತು ತರ ಎಲ್ಲೋ ಸ್ವಲ್ಪ ಹಿಂಗ ಆಡ್ತಿದ್ದಾರೆ ಅನ್ನೋದು ಮನೇಲಿ ಡಿಸ್ಕಷನ್ ಆಗಿತ್ತು. ಅವರು ಅದನ್ನೇ ಹೇಳ್ತಾರೆ. ಸೊ ಬಟ್ ಅವ್ರ ತರ ಆಡಿರ್ತಿದ್ರೆ ಇಷ್ಟು ದಿನ ಹಿಂಗ್ ಬರಕ್ ಆಗ್ತಿತ್ತ? ಬರೀ ಅವ್ರ ಗೇಮಲ್ಲಿ ಆಗಿದ್ದಿದ್ರೆ ಐ ಡೋಂಟ್ ನೋ. ನಾನು ಪರ್ಸನಲಿ ಗಿಲ್ಲಿ ಹೇಗೆ ಅವ್ನು ಯಾವ ತರ, ನನಗೆ ಗಿಲ್ಲಿನ ನಾನು ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ ಬಿಗ್ ಬಾಸ್ಗಿಂತ ಮುಂಚೆನೂ ಕೂಡ. ಸೊ ಐಡಿಯಾ ಇಲ್ಲ. ಅವ್ರ ವ್ಯಕ್ತಿತ್ವನೂ ನನಗೆ ಗೊತ್ತಿಲ್ಲ. ಬಿಗ್ ಬಾಸ್ ಬಂದಾದ್ಮೇಲೆ ಅವ್ರು ಹೇಗೆ ಮಾತಾಡ್ತಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತು. ಸೊ ಅದೆಲ್ಲ ಅವರು ನೋಡಿದ ಎಪಿಸೋಡ್ಸ್ ಅವ್ರಿಗೆಲ್ಲೋ ಪ್ಲಸ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ನನ್ನ ಒಂದ್ಸಲಿ ನಾಮಿನೇಟ್ ಮಾಡ್ಬೇಕಾದ್ರು ಕೂಡ ರಾಶಿಕಾ ನನ್ನ ಹೆಸರು ತಗೋತಾಳೆ ಅನ್ನೋದು ಅವನಿಗೆ ಗೊತ್ತಿತ್ತು. ರೆಡ್ ತಗೊಂಡಿರಲ್ಲ. ಸೊ ಇನ್ ನೋಸ್, ಅವನಿಗೆ ಗೊತ್ತು ಹೇಗೆ ಯಾವ ತರ ಅನ್ನೋದೆಲ್ಲ ಅವ್ನಿಗೆ ತುಂಬಾ ಚೆನ್ನಾಗಿ ಐಡಿಯಾ ಇದೆ. ಬಟ್ ಎಲ್ರಿಗೂ ಆಲ್ಮೋಸ್ಟ್ ಈಗ ಮನೆ ಒಳಗಡೆ ಇರೋರಿಗೆ ರಕ್ಷಿತಾ, ರಘು ಮತ್ತು ಕಾವ್ಯ ಎಲ್ರಿಗೂ ಲೈಕ್ ಅಂದರೆ ಪ್ಯೂರ್ ಬಾಂಡ್ ಅಂತಂದರೆ ಯಾರ ಜೊತೆಗೆ ಆಗುತ್ತೆ ಅಂತಂದರೆ ಪವಿತ್ರ ಬಂಧನ ಇವ್ರ ಜೊತೆಗೆ ಅಂತ ಹೇಳ್ತಾರೆ. ರಘು ಕೂಡ ತುಂಬ ಇರಿಟೇಟ್ ಆಗ್ತಾ ಇದ್ರು ಮೊದಲು, ಬಟ್ ಇವಾಗ ಅವರು ಕೂಡ ತುಂಬ ಒಳ್ಳೆಯ ವ್ಯಕ್ತಿ ಅನ್ನೋ ಥರ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟಾದರೂ ಬಟ್ ನಿಮ್ಮ ಜೊತೆಗೆ ಮಾತ್ರ ಇದೇನೋ ಸರಿಯಾಗಿ ಒಂದು ಆಗಲೇ ಇಲ್ಲ. ಯಾಕೆ ಅದು ಅವ್ರಿಗೆ ನಿಮ್ಮಿಬ್ಬರ ಮಧ್ಯೆ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಆಗ್ತಾನೇ ಇತ್ತು ಅಂತ? ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ನನ್ಗೆ ಯಾರೋ ಒಬ್ರು ಸೆಟ್ ಆಗ್ತಿಲ್ಲ ಅಂತ ಎಲ್ಲ ಅಂದ್ರೆ ನಾನು ದೂರನೇ ಇರಕ್ ಟ್ರೈ ಮಾಡ್ತೀನಿ. ನಾನು ಜಾಸ್ತಿ ಮಾತಾಡೋದಲ್ಲ. ಯಾಕಂದ್ರೆ ನಾನ್ ಮಾತಾಡ್ತೀನಿ, ನೀವು ಮಾತಾಡ್ಬೇಕಾಗತ್ತೆ ಅಲ್ವಾ. ಒಂದ್ ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ ಯಾವಾಗ್ಲೂ ಕೂಡ. ನಾನ್ ಮಾತಾಡ್ತೀನಿ, ನಿಮ್ ಕಡೆನೋ ಎಫರ್ಟ್ಸ್ ಅನ್ನೋದಿರ್ಬೇಕು, ಇಲ್ಲ ನೀವು ಮಾತಾಡೋ ನನ್ ಕಡೆನೋ ಏನೋ ಎಫರ್ಟ್ಸ್ ಇರ್ಬೇಕು. ಅದು ನನ್ಗೆ ಇಲ್ಲಿ ನೋಡ್ಲಿಲ್ಲ. ನಾನು 1-2 ಸಲ ಮಾತಾಡಕ್ ಟ್ರೈ ಮಾಡಿದ್ದೀನಿ. ಆ ಎಫರ್ಟ್ ಆ ಕಡೆಯಿಂದ ಬಂದಿಲ್ದಿದ್ದಾಗ ನನಗೂ ಅದು ಯಾಕೆ ಬೇಡ ಅಂತಾನೂ ಅನ್ಸಿದ್ದು ಉಂಟು. ಮನೇಲೂ ಅದೇ ತರ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಿತ್ತು ನಮ್ಮಿಬ್ರು ಮಧ್ಯೆ, ಜಗಳ ಆಗೋದು. ಅವ್ನು ಏನೇ ವಿಷಯ ಅಂತ ಬಂದ್ರು ಕೂಡ ಈಗ ಸೂರಜ್ ಎಲಿಮಿನೇಟ್ ಆದಾಗ ಎಲ್ಲರೂ ಅವ್ರವ್ರವ್ರವ್ರು ಫ್ರೆಂಡ್ಸ್ ಅಂದ್ರೆ ನಾನು ಒಬ್ಳೇ ಇದ್ದಿದ್ದು ಅಲ್ಲಿ. ನೀವು ಆ ಬ್ಲಾಗ್ ಫ್ರೆಂಡ್ಶಿಪ್ ಅಂತ ನೋಡಿದಾಗ್ಲೂ ಕೂಡ ಒಬ್ರ ಹೆಸರು ಒಬ್ರು ತಗೋತಾರೆ. ನಾನೊಬ್ಳು ನನ್ನ ಫ್ರೆಂಡ್ ಮನೇಲಿ ಸೂರಜ್ ಫ್ರೆಂಡ್ ನಾನೇನೆ. ಅವ್ನು ಕೇಳಿದ್ರು ನನ್ನ ಹೆಸರು ಹೇಳ್ತಾನೆ, ನಾನು ಕೇಳಿದ್ರು ಅವನ ಹೆಸರು ಹೇಳ್ತಾನೆ. ಸೊ ಒಬ್ಳೇ ಆದೆ ನಾನು ಆ ಮನೇಲಿ ಕೂಡ. ಆವಾಗ್ಲೂ ಕೂಡ ನಾನು ಅವನ ಜೊತೆ ಮಾತಾಡಕ್ ಟ್ರೈ ಮಾಡಿದ್ರು ಕೂಡ ಆ ಕಡೆ ನನಗೆ ಅದೇನೋ ಸೇಮ್ ರಿಪ್ಲೈ ಸಿಕ್ತಿರ್ಲಿಲ್ಲ. ಅದಾದ್ಮೇಲೆ ಅವನಿಗವರೆಲ್ಲರೂ ಅವ್ನ ಕಂಫರ್ಟ್ ಝೋನ್ ಅಲ್ಲಿ ಇದ್ರು. ಅವ್ನು ಯಾರನ್ನ ಬ್ಲಾಕ್ ಮಾಡ್ತೀಯ? ರಾಶಿಕಾ. ಈಗ ರಕ್ಷಿತನ್ ಜೊತೆ ಏನೋ ಜಗಳ ನಡೀತಿರತ್ತೆ, ಅಲ್ಲಿ ರಕ್ಷಿತಾ ತಪ್ಪಾಗಿ ಏನೋ ಹೇಳಿದ್ರು ಕೂಡ ಆ ರಕ್ಷಿತಾ ನೀನ್ ಹೇಳಿದ್ ಸರಿ ಅಂತ ಅವನಲ್ಲೂ ನನ್ನ ಬಿದ್ ಮಾಡ್ತಾನೆ. ಅವಾಗ ಹೇಳ್ತೀನಿ, ಅದಕ್ಕೆ ನಿನ್ ಟಾಸ್ಕ್ ಇಂದ ಆಚೆ ಇಟ್ಟಿರೋದು ಇವಾಗ, ಅದಕ್ಕೂ ನಿನ್ ಟಾಸ್ಕ್ ಆಡಕ್ಕೂ ಆಗಲ್ಲ ಅಂತಾನು ನಾನೆಲ್ಲೋ ಹೇಳ್ತೀನಿ. ದ ಫ್ರಿಕ್ಷನ್ ಹಾಗೆ ಕಂಟಿನ್ಯೂ ಆಗ್ತಾನೆ ಇತ್ತು ನಮ್ಮಿಬ್ರು ಮಧ್ಯೆ.
ಈಗ ರೀಸೆಂಟಾಗಿ ಆಗಿರೋದು ಏನಂತಂದರೆ ಒಂದು ಕಿಚ್ಚ ಸುದೀಪ್ ಸರ್ ಒಂದು ಚಪ್ಪಾಳೆ ಅಂತ ಕೊಡ್ತಾರೆ, ಅಂದರೆ ಎಂಟರ್ಟೈನರ್ ಆಫ್ ದ ಸೀಸನ್ ಅಂತ ಅಂದ್ಕೊಂಡು ಧ್ರುವಂತ್ ಅವ್ರಿಗೆ. ಅದಾದಮೇಲೆ ಸಿಕ್ಕಾಬಟ್ಟೆ ಪಬ್ಲಿಕ್ ಔಟ್ರೇಜ್ ಹೊರಗಡೆ ಜಾಸ್ತಿ ಆಗುತ್ತೆ, ಆ ಪೋಸ್ಟ್ ಡಿಲೀಟ್ ಆಗುತ್ತೆ. ಆಮೇಲೆ ವಾರದ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅಂತ ಒಂದು ಹೊಸ ಪೋಸ್ಟ್ ಬರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಲೈಕ್ ಅವರು ಎಂಟರ್ಟೈನರ್ ಆಫ್ ದ ಸೀಸನ್ ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ? ಅದನ್ನ ಕೇಳಿದ್ರೆ ನನಗೆ ಐಡಿಯಾನೇ ಇಲ್ಲ. ಯಾಕಂದ್ರೆ 3rd 4th ವೀಕಲ್ಲೋ 5th ವೀಕಲ್ಲೋ ಏನೋ ಒಂದು ಕ್ಲಾಶ್ ಆದಾಗ ನಾನು ಅವ್ರ ಜೊತೆ ಮಾತಾಡೋದು ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀನಿ. ನನಗೆ ಧ್ರುವಂತ್ ಸಂಬಂಧನೇ ಇಲ್ಲ. ಓಕೆ, ಬಿಗ್ ಬಾಸ್ ಮನೇಲಿ ಧ್ರುವಂತ್ ಇದ್ದಾರೆ ಅಂತ ಅನಿಸ್ತಿದ್ದೆ, ಅವ್ರು ಮಾಡ್ತಿದ್ದಿದ್ದು ಅವ್ರ ಆಕ್ಷನ್ಸ್ ಅಂಡ್ ನಾಮಿನೇಷನ್ಸ್ ಟೈಮಲ್ಲಿ ಅಷ್ಟೇ ಬಿಟ್ರೆ ನಾನು ಧ್ರುವಂತ್ ಎಲ್ಲಿದ್ದಾರೆ, ನಾನು ಧ್ರುವಂತ ನೋಡೋಕ್ಕೂ ಹೋಗ್ತಿರ್ಲಿಲ್ಲ. ಅವ್ರು ಏನು ಮಾಡ್ತಿದ್ದಾರೆ ನಂಗೆ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಬಟ್ ಸೀಸನ್ ಕಿಚ್ಚನ ಚಪ್ಪಾಳೆ ಅಂತ ಅಂದಾಗಲೇ ನಾನು ಬೇರೆಯವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾರನ್ನ? ಇಲ್ಲ ಅಶ್ವಿನಿ ಅವ್ರನ್ನ, ಇಲ್ಲ ಗಿಲ್ಲಿ ಅವ್ರನ್ನ, ಈ ತರ ಅನ್ಕೊಂಡಿದ್ದೆ. ಯಾಕಂದ್ರೆ ಅವರು ಜೈಲ್ಗೆ ಹೋದಾಗ್ಲೂ ಕೂಡ ತುಂಬಾ ಎಂಟರ್ಟೈನ್ ಮಾಡಿದ್ರು ಅಶ್ವಿನಿ ಅವರು. ಆ ಜೈಲ್ಗ ರಾಡ್ಸ್ ಮೇಲ್ ಕುತ್ಕೊಳ್ಳೋದಾಗಿರ್ಲಿ, ರಘುವ್ರನ್ನ ರಘುವನ್ನ ಹಿಂಸೆ ಕೊಟ್ಟಿರೋದಾಗಿರ್ಲಿ ತುಂಬಾ ಆಗಿತ್ತು. ಸೊ ಎಲ್ಲೋ ಆ ತರ ಏನೋ ಆಗಿರ್ಬೋದು. ನಾವೀಗ ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆ ಟಾಸ್ಕ್ ಅಂತೆಲ್ಲ ಬಂದಾಗ, ಏನೋ ಆ ತರ ಅನ್ಕೊಂಡಿದ್ದೆ ನಾನು. ಬಟ್ ನನಗೆ ಸಡನ್ ಆಗಿ ಧ್ರುವಂತ್ ಅಂದಾಗ ಶಾಕ್ ಆಯ್ತು. ಬಟ್ ಸುದೀಪ್ ಸರ್ ಹೇಳಿದ್ರಲ್ಲ, VT ನೋಡಿದಾಗ ನಾನು ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಎಂಟರ್ಟೈನ್ ಮಾಡಿದ್ದಾರೆ ಅನ್ಕೊಂಡು. ನಾವ್ ನೋಡಿದಿರೋದ್ನು ಸುದೀಪ್ ಸರ್ ನೋಡಿರ್ತಾರೆ, ನಮಗೆ ಬರೀ ಒಂದ್ ಆಂಗಲ್ ಅಲ್ಲಿ ಮಾತ್ರ ಕಾಣಿಸ್ತಿರತ್ತೆ. ಯಾಕಂದ್ರೆ ನಾವ್ ಇಲ್ಲಿ ಕೂತಿರ್ತೀವಿ ಅಂದಾಗ ಬಾಲ್ಕನಿಲಿ ಏನಾಗ್ತಿದೆ, ಈ ಕಡೆ ಕಿಚನ್ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಸುದೀಪ್ ಸರ್ ನೋಡಿರ್ತಾರೆ. ಸೊ ಅದ್ರ ಮೇಲೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ ನಾನು. ಓಕೆ, ಸೊ ಈಗ ಅಶ್ವಿನಿ ಅವರ ವಿಚಾರದಲ್ಲಿ ಅಂದ್ರೆ ನಿಮ್ಮ ವಿಚಾರದಲ್ಲಿ ಏನು ಮಾತಾಡಿದ್ರು ಅದು ತುಂಬಾ ತಪ್ಪು ಅಂತ ಹೊರಗಡೆ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್. ಇವತ್ತಿಗೂ ಆ ವಿಷಯದಲ್ಲಿ ಒಪ್ತಾ ಇಲ್ಲ ಅಶ್ವಿನಿ ಅವ್ರನ್ನ. ಅವ್ರಂದ್ರೆ ವಾಪಸ್ ಆ ಡಿಸ್ಕಷನ್ ಬಂದಾಗಲೂ ಕೂಡ ಇಲ್ಲ, ಅದು ಮ್ಯಾನಿಪುಲೇಟಿವ್ ಆಗಿ ಬೇರೆ ತರನೇ ಹೇಳಿದ್ರು ಅವರು. ಸುಮ್ಮನೆ ಒಂದು ಹೆಗ್ಲು ಕೊಡ್ಬೇಕಲ್ವಾ, ಶೋಲ್ಡರ್ ಕೊಡ್ಬೇಕಲ್ವಾ, ಆ ಥರದ್ದೆಲ್ಲ ಹಂಗೆ ಆ ಅರ್ಥದಲ್ಲಿ ಹೇಳಿದ್ದು ಅಂತ. ಇಟ್ ವಾಸ್ ಲೈಕ್ ಕ್ಲಿಯರ್ ಮ್ಯಾನಿಪುಲೇಷನ್ ಅಂತ ಗೊತ್ತಾಯ್ತು ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಎಷ್ಟು ಬೇಜಾರಾಯ್ತು? ಮತ್ತೆ ಅವ್ರು ಹೇಳಿದನ ಅಂದ್ರೆ ಅವ್ರು ಹೇಳಿದ್ರಲ್ಲ, ನಾನು ಆ ಅರ್ಥದಲ್ಲಿ ಹೇಳಿದಲ್ಲ, ಬೇರೆ ಅರ್ಥದಲ್ಲಿ ಹೇಳಿದ್ದು ಅಂತ, ಅದನ್ನ ನೀವು ಒಪ್ಕೋತೀರಾ? ಇಲ್ಲ, ಒಪ್ಕೊಳಲ್ಲ. ಯಾಕಂದ್ರೆ ಅವ್ರ ಕೋಪದಲ್ಲಿ ಅವ್ರ ಮಾತುಗಳನ್ನ ನನಗೆ ಗೊತ್ತು, ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದು ಗೊತ್ತು. ನಾನು ಅವತ್ತು ಅವ್ರ ಫೋಟೋ ತಗೊಂಡಿರ್ಲಿಲ್ಲ ಅಂದಿದ್ರೆ ಆ ಬಾಕ್ಸಿಂಗ್ ಅಲ್ಲಿ ನಾನು ಏನ್ ತಗೋತಾನೂ ಇರ್ಲಿಲ್ಲ ಅನ್ನೋದು ನನಗೆ ಗೊತ್ತು. ಅಂಡ್ ಅಷ್ಟೊಂದೆಲ್ಲ ನಿಮಗೆ ಕೋಪ ಇದ್ದಾಗ ನೀವ್ ಹೇಗ್ ನನ್ ಜೊತೆ ಚೆನ್ನಾಗಿದ್ರಿ? ನನಗೆ ನಿಮ್ಮ ಮೇಲೆ ಆ ವೀಕ್ ಏನ್ ಕೋಪ ಆಯ್ತು, ಆ ಬ್ಯಾಗೇಜ್ ಏನಿತ್ತು, ನಾನು ಅದನ್ನ ಮಾತ್ರ ಮಾಡಿದೆ. ಹಂಗೆ ಅನ್ಕೊಂಡು ಎಲ್ಲಾ ತರ ಮಾತಾಡಿ ಏನೇನೋ ವರ್ಡ್ಸ್ ಯೂಸ್ ಮಾಡ್ಕೊಂಡು ಆ ಒಂದು ಆಕ್ಟಿವಿಟಿನೇ ನಾನು ಬೇರೆ ತರ ಮಾಡ್ಲಿಲ್ಲ. ನನಗೆ ಆ ವೀಕ್ ಏನ್ ಅನಿಸ್ತು ಅದ್ರ ಮೇಲೆ ನಾನು ಒಪಿನಿಯನ್ ಕೊಡ್ತೀನಿ, ನಾನು ಹೇಳ್ತೀನಿ. ನಾನು ಅಲ್ಲೂ ಧ್ರುವಂತ್ ಬೇಕು, ನಿಮಗೆ ಇನ್ನೊಬ್ರು ಬೇಕು ಅಂತ ಹೇಳಲ್ಲ, ನಿಮಗೆ ಯಾವುದೋ ಡಿಪೆಂಡೆನ್ಸಿ ಬೇಕು ಅಂತ ಹೇಳಿರ್ತೀನಿ ನಾನು. ಅವ್ರು ಅದಕ್ಕೆ ಬಂದು ಒಬ್ರು ಮನೆಯಿಂದ ಆಚೆ ಹೋಗಕ್ ನೀನೇ ಕಾರಣ, ನಿನಗೆ ನೀನ್ ಯಾರನ್ನೋ ಹಿಂಗ್ ಯೂಸ್ ಮಾಡ್ಕೊಂಡೆ, ನೀನು ಬಟ್ಟೆ ಹಾಕ್ದೆ, ನಿಂಗೆ ತೊಡೆ ಬೇಕು ಮಲ್ಕೊಳಕ್ಕೆ ತೊಡೆ ಬೇಕು, ಎಗ್ಲು ಬೇಕು ನಿಂಗೆ ಮಲ್ಕೊಳಕ್ಕೆ, ಇದೆಲ್ಲ ಅಂದಾಗ ನೀವ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀರಾ ಆಚೆ ಕಡೆಗೆ? ತಪ್ಪು ನೀವ್ ಹೇಳ್ತಿರೋದು. ರಘು ಈಗ ಸೂರಜ್ ಹೋಗಾದ್ಮೇಲೆ ನಿಂಗೊಂದು ಡಿಪೆಂಡೆನ್ಸಿ ಬೇಕು ಅಂತ ಹೇಳಿದ್ರು, ಓಕೆ ಫೈನ್, ನಿಮಗೇನೋ ಅನಿಸ್ತು, ಓಕೆ ಫೈನ್, ಅದು ನಿಮಗ್ ಬಿಟ್ಟಿದ್ದು, ನಿಮ್ಮ ಒಪಿನಿಯನ್ ಅಂತ ಸುಮ್ಮನೆ ಆಗ್ತಿದೆ. ಬಟ್ ಅವ್ರು ಹೇಳಿದ್ದು ಸೆಂಟೆನ್ಸ್ ನಂಗೆ ತುಂಬಾ ಹರ್ಟ್ ಆಯ್ತು. ಅಂಡ್ ಅಶ್ವಿನಿ ಮ್ಯಾಮಿಂದ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ನಾಮಿನೇಷನ್ಸ್ ಎಲ್ಲ ಅವ್ರು ಇಲ್ಲ, ರಾಶಿಕನು ಧ್ರುವಂತ್ ನೇಮ್ ತಗೊಂಡ್ರು ಅಂತ ಎಲ್ಲ ಹೇಳಿದ್ರು, ನಾನು ಎಲ್ಲೂ ತಗೊಂಡ್ಲಿಲ್ಲ. ಅಂಡ್ ಅದು ಮ್ಯಾನ್ಯುಪ್ಲೇಟ್ ಮಾಡ್ತಾರೆ ಅಂತ ನಮಗೂ ಎಲ್ಲ ಗೊತ್ತು. ನಾನು ಹೇಳಿರ್ತೀನಿ, ನೀವು ಮ್ಯಾನ್ಯುಪ್ಲೇಟ್ ಮಾಡ್ತೀರಾ ವಿಷಯಗಳನ್ನ ಯಾಕೆ ಮ್ಯಾನ್ಯುಪ್ಲೇಟ್ ಮಾಡ್ತಿದ್ದೀರಾ ಅಂತ ತುಂಬಾ ಸಲ ಹೇಳ್ತೀನಿ ಅಲ್ಲೂ ನಾಮಿನೇಷನ್ಸ್ ಅಲ್ಲಿ ಕೂಡ. ಅದು ತಪ್ಪು, ನಾನು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಹಂಗಾರೆ ನೀವು ಯಾವ ದೃಷ್ಟಿಲಿ ನೋಡ್ತಿದ್ದೀರಾ? ನಾನು ನಮ್ಮ ಅಣ್ಣನ ತೊಡೆ ಮೇಲೆ ಮಲ್ಕೊಂಡಿದ್ದೀನಿ, ಇನ್ಯಾರ್ದು ತೊಡೆ ಮೇಲೆ ಹೋಗಿ ಮಲ್ಗಿಲ್ಲ, ಏನು ಇಲ್ಲ, ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀರಾ ನೀವು ಅಂತ ಹೇಳಿದೆ. ಅದಾದ್ಮೇಲೆ ಅವ್ರು ತಪ್ಪು ಅಂತ ಗೊತ್ತಾಗ್ಲೋ ಅದನ್ನ ಬೇರೆ ತರ ಹೇಳಕ್ ಟ್ರೈ ಮಾಡಿದ್ರು, ನಾನು ಅಕ್ಸೆಪ್ಟ್ ಮಾಡಲ್ಲ ಅದನ್ನ. ಐ ಫೆಲ್ಟ್ ರಿಯಲಿ ಬ್ಯಾಡ್. ಇನ್ನು ರೀಸೆಂಟಾಗಿ ಅಂದರೆ ಅವರೀಗ ಬಿರುದುಗಳು ಕೊಟ್ಕೊಳ್ಳಿ ಅಂತ ಹೇಳಿದಾಗ ಅವ್ರೇನೋ ಛಲಗಾರ್ತಿ ಅಶ್ವಿನಿ ಅಂತೆಲ್ಲ ಕೊಡ್ಕೊಂಡಿದ್ದಾರೆ, ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅಲ್ಲೂ ಕೂಡ ಕನ್ನಡ ಅವರು ಆ್ಯಕ್ಚುಲಿ ಅಂದರೆ ಕರೆಕ್ಟಾಗಿ ಬರೆಯೋಕ್ಕೆ ಗೊತ್ತಿಲ್ಲ, ಧ್ರುವಂತ್ ಅವ್ರ ಹೆಲ್ಪ್ ಎಲ್ಲ ತಗೊಂಡಿದ್ದಾರೆ. ಸೊ ಅದು ಕೂಡ ಹೊರಗಡೆ ಟ್ರಾಲ್ ಆಗ್ತಿದೆ. ಅಂದರೆ ಕರವೇ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ, ಅಂದರೆ ಕನ್ನಡ ಒಂದು ಯಾವುದೋ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಂದರೆ ಸಂಸ್ಥೆಯ ಒಂದು ಸದಸ್ಯರಾಗಿ ಕನ್ನಡ ಬರೆಯೋಕ್ಕೆ ಬರಲ್ವಾ ಅನ್ನೋ ಥರ ಎಲ್ಲ. ಅವ್ರಿಗೆ ಕನ್ನಡ ಬರೆಯೋಕ್ಕೆ ಬರಲ್ವಾ ಅಶ್ವಿನಿ ಅವರಿಗೆ ಹೇಗೆ ಅಂತ ಇದ್ರ ಬಗ್ಗೆ ನೀವು ಹೇಳಾದ್ಮೇಲೆ ನನಗೆ ಗೊತ್ತಾಗ್ತಿದೆ. ಫುಲ್ ಟ್ರಾಲ್ ಆಗ್ತಾ ಇದೆ ಹೊರಗೆ. ನನಗೆ ಐಡಿಯಾನೇ ಇಲ್ಲ. ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬಾ ಆಗಿದೆ ಅದರಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಸುಮಾರು ಟ್ರಾಲ್ ಆಗ್ತಾ ಇದೆ ಹೊರಗೆ. ನನಗೆ ಐಡಿಯಾನೇ ಇಲ್ಲ ಇದ್ರ ಬಗ್ಗೆ, ನೀವು ಹೇಳಾದ್ಮೇಲೆ ಗೊತ್ತಾಯ್ತು. ಗೊತ್ತಿಲ್ಲ. ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ 12 ಅಂತ ಅವರಿಗೆ ಅವರೇ ಕರ್ಕೊಂಡಿದ್ದಾರೆ, ಅದನ್ನ ನೀವು ಒಪ್ತೀರಾ? ಇಲ್ಲ ಒಪ್ಪಲ್ಲ. ಅವ್ರಿಗೆ ಅವರೊಂದು ನೇಮ್ ಕೊಡ್ಬೇಕು ಅಂದಾಗ ಅವ್ರು ಏನ್ ಬೇಕಾದ್ರೂ ಕೊಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅದನ್ನ ನಾವು ಒಪ್ಪಲ್ಲ. ಓಕೆ,
ಸೊ ಅಂದರೆ ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತು, ಬಟ್ ಈ ಕಾರಣದಿಂದ ಬಿಟ್ಟು ಹೋಯ್ತು ಒಟ್ಟಿನಲ್ಲಿ ಆ ಒಂದು ನಾಮಿನೇಷನ್ ಮತ್ತು ಅದೊಂದು ಪಂಚ್ ಬ್ಯಾಗ್ ಆ ಒಂದು ಇಶ್ಯೂಯಿಂದ. ಒಳ್ಳೆ ಸಂಬಂಧ ಇತ್ತು ಅಲ್ಲಿ. ದಿವ್ಯ ಅಂದಿದ ತಕ್ಷಣ ನಾವ್ ಯಾರು ಕೆಟ್ಟವರು ಅಲ್ಲ ಒಳ್ಳೆಯವರು ಅಲ್ಲ, ಸಿಚುವೇಶನ್ಸ್ ಹಂಗೆಲ್ಲ ನಮಗ್ ರಿಯಾಕ್ಟ್ ಮಾಡೋ ತರ ಮಾಡತ್ತೆ. ಬಟ್ ಒಂದೊಂದು ವಿಷಯಗಳನ್ನ ನಾವು ಮನಸ್ಸಿಂದ ತೆಗ್ದಾಕಕ್ಕಾಗಲ್ಲ, ತುಂಬಾ ಹರ್ಟ್ ಆಗುತ್ತೆ ಅದು. ಜಗಳ ಮಾಡೋದು, ಸರಿ ಮಾಡ್ಕೊಳ್ಳೋದು, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನಿನ್ ಪರ್ಸನಲ್ ಆಗಿ ಏನೋ ಹೇಳಿದಾಗ ತುಂಬಾ ಹರ್ಟ್ ಆಗುತ್ತೆ. ಸಂಡೇ ಎಪಿಸೋಡ್ ಅಲ್ಲೂ ಕೂಡ ಅವ್ರು ನನಗ್ ಚೇಂಜ್ ಕೊಡ್ತಾರೆ, ನಾನು ಅವ್ರಿಗೆ ಚೇಂಜ್ ಕೊಟ್ಟು ಮಾಡ್ಕೋತೀವಿ. ಬಟ್ ಅವ್ರು ಹೇಳಿದ ಪದಗಳು ಮನಸ್ಸಲ್ಲಿ ಉಳ್ಕೊಳತ್ತೆ. ಆ ಚೈನ್ ಅವ್ರು ಮನಸ್ಫೂರ್ತಿಯಿಂದ ಕೊಟ್ರ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಏನಾದ್ರು ಕೊಟ್ರ ಅಥವಾ ಹೇಗೆ ಅಂತ? ಇಲ್ಲ, ಅದು ಅಶ್ವಿನಿ ಮ್ಯಾಮ್ ಬಂದಾಗ ಪ್ಲೀಸ್ ನೀವು ಕೇಳಿ ನನಗೆ ಹೇಳಿ. ಎಸ್, ಅಂದರೆ ಪರ್ಸ್ನಲ್ ಅದೇ ವಿಷಯ, ನಿಮ್ಮ ಪರ್ಸ್ನಲ್ ವಿಷಯ ಅಂತ ಬಂದಾಗ ಆ್ಯಕ್ಚುಲಿ ನಿಮಗೆ ಅದು ಹರ್ಟ್ ಆಯಿತು. ಬಟ್ ಮೊದಲಿಂದ ಕೂಡ ಅವ್ರು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಹರ್ಟ್ ಮಾಡಿದ್ದಾರೆ. ಏಕವಚನದಲ್ಲಿ ಮಾತಾಡೋದು, ಅವ್ರಿಗೆ ಮಾತ್ರ ಯಾರು ಏಕವಚನದಲ್ಲಿ ಮಾತಾಡಬಾರ್ದು, ಬಟ್ ಅವ್ರೆಲ್ರಿಗೂ ಹೆಂಗೆ ಬೇಕಾದ್ರೂ ಮಾತಾಡ್ಬಾರ್ದು. ಅದಕ್ಕೆ ಸುದೀಪ್ ಸರ್ ತುಂಬ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ, ಬಟ್ ಸ್ಟಿಲ್ ಅದು ಅವರು ರೀಫಾರ್ಮ್ ಮಾಡ್ಕೊಳ್ಳಿಲ್ಲ. ಸೊ ಏನು ಅನ್ಸುತ್ತೆ ಅವ್ರ ಆಟದ ವೈಖರಿ ನೋಡುವಾಗ, ಏನು ಅನ್ಸುತ್ತೆ ನಿಮಗೆ ಓವರ್ ಆಲ್? ಅವ್ರು ಡೇ ಒನ್ನಿಂದನೂ ಹಾಗೆ ಇದ್ರು, ಹಾಗೆ ಮಾಡಿದ್ರು ಅವರು. ಅದಕ್ಕೆ ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಹೇಳ್ತಾರಲ್ಲ, ಗಿಲ್ಲಿದು ಅವ್ರದ್ದು ಮಧ್ಯೆ ಒಂದು ಪಾತ್ರೆ ತೊಳೆಯೋದ್ರಲ್ಲಿ ಜಗಳ ಆಗತ್ತ. ಈ ವಿಟಿ ನೋಡಿದಾಗ ನನಗೆ ನಗು ಬಂತು. ಈಗ ಆಚೆ ಕಡೆನೂ ಯಾರು ಸೀರಿಯಸ್ ತಗೊಳಲ್ಲ ಅನ್ಕೊಂಡು. ಸೊ ಆ ವಿಷಯ ಅಂತ ಬಂದಾಗ ಎಷ್ಟೊಂದು ವಿಷಯಗಳಲ್ಲಿ ಆಚೆ ಕಡೆ ಅವ್ರನ್ನ ಸೀರಿಯಸ್ ಆಗಿ ತಗೊಳಲ್ಲ ಅಂತ ಅನಿಸ್ತು ನನಗೆ. ಸೊ ಈಗ ನಿಮ್ಮ ಪ್ರಕಾರ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಚೆ ಬರ್ತಾರೆ, ಟಾಪ್ 6 ಅಲ್ಲಿ ಯಾರು ಉಳ್ಕೊಂಡಿರ್ತಾರೆ? ಕಾವ್ಯ ಆಚೆ ಬರ್ತಾರೆ. ಬಿಟ್ರೆ ಈಗ ಟಾಪ್ 5 ಅಲ್ಲಿ ನಿಮ್ಮ ಪ್ರಕಾರ ಟಾಪ್ 3 ಯಾರು ಇರ್ತಾರೆ? ಯಾರಿರ್ತಾರೆ? ಗಿಲ್ಲಿ, ಅಶ್ವಿನಿ ಅವರು ಮತ್ತೆ ಧನುಷ್. ಓಕೆ. ಯಾರು ವಿನ್ನರ್ ಆಗ್ತಾರೆ ನಿಮ್ಮ ಪ್ರಕಾರ? ಗಿಲ್ಲಿ. ಓಕೆ. ಯಾರು ಆಗಬೇಕು ನಿಮ್ಮ ಪ್ರಕಾರ? ಧನು ಅವ್ರ ರಘುವಣ್ಣ. ಓಕೆ. ಸೊ ಬಟ್ ಆಗೋದು ಗಿಲ್ಲಿನೇ. ಯಾಕೆ ಹಾಗೆ ಅನ್ಸುತ್ತೆ ನಿಮಗೆ? ಹಾಗೆ ಅನ್ನಿಸ್ತು ಆಚೆ ಕಡೆ ಬಂದು ನೋಡಿದಾಗ. ಒಂದಷ್ಟು ವಿಷಯಗಳು ಕೇಳಿದಾಗಲೂ ಕೂಡ ಹಾಗನ್ನಿಸ್ತು, ಓಕೆ ವಿನ್ ಆಗ್ಬೋದು ಅಂತ. ಓಕೆ. ಸೊ ಮುಂದೆ ಏನು ಜರ್ನಿ? ಆ್ಯಕ್ಚುಲಿ ಸೂರಜ್ ಅವರು ಸೀರಿಯಲ್ ಮಾಡಿದ್ರು, ಆ ಸೀರಿಯಲಲ್ಲಿ ನೀವು ಹೀರೋಯಿನ್ ಆಗಿರ್ತಿದ್ರೆ ಒಳ್ಳೇದಿತ್ತು ಅಂತ ಸುಮಾರು ಜನ ಅಂದ್ಕೊಂಡ್ರು. ಆ್ಯಕ್ಚುಲಿ ಸುರಾಶಿ ಫ್ಯಾನ್ಸ್ ಪ್ಲಸ್ ಎಲ್ಲ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲ. ಯಾಕೆಂದರೆ ಮಧ್ಯದಲ್ಲಿ ಎಂಟ್ರಿ ಏನಾದರೂ ಕೊಡ್ತೀರಾ, ವೈಲ್ಡ್ ಕಾರ್ಡ್ ಎಂಟ್ರಿ ಸೀರಿಯಲಲ್ಲಿ ಇನ್ನೊಂದು ಟ್ರ್ಯಾಕ್ ಓಪನ್ ಮಾಡಿ, ಬಿಕಾಸ್ ಅವ್ರಿಗೆ ಏನು ಹೀರೋಯಿನ್ ಏನು ಡಿಸೈಡ್ ಆಗಲಿಲ್ಲ, ಬೇರೆ ಯಾವುದೋ ಮದುವೆ ಆಗಿಬಿಟ್ಟಿದ್ದಾರೆ ಸಡನ್ ಆಗಿ ಈಗ ಪ್ರೊಮೋದಲ್ಲಿ. ಸೊ ಆ ಥರ ಏನಾದ್ರು ಇರುತ್ತಾ, ಎಕ್ಸ್ ಗರ್ಲ್ ಫ್ರೆಂಡ್ ಟೈಪ್? ಇಲ್ಲ 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 ಇಲ್ಲ, ಸಿನಿಮಾ ಮೇಲೆ ಮಾತ್ರ ಫೋಕಸ್ ಇರುತ್ತೆ. ನಾನು ಸಿನಿಮಾಗಳು ಮಾಡಬೇಕು. ಇವಾಗ ನೆಕ್ಸ್ಟ್ ನನ್ನ ಪ್ರಾಜೆಕ್ಟ್ ಪ್ಯಾರ್ ಸಿನಿಮಾ, ಅದು ಪ್ರಮೋಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸಾಂಗ್ ಕೂಡ ಬಿಗ್ ಬಾಸ್ ಅಲ್ಲಿ ರಿಲೀಸ್ ಆಯಿತು. ಅದು ಸ್ವಲ್ಪ ಶೂಟ್ ಪೆಂಡಿಂಗ್ ಇದೆ. ಆ ಶೂಟ್ ಮಾಡಿಕೊಂಡು ಪ್ರಮೋಷನ್ಸ್ ಅಲ್ಲಿ ನಾನು ಬ್ಯುಸಿ ಆಗೋಗ್ತೀನಿ ಇವಾಗ. ಓಕೆ. ಫೈನಲಿ ಅಂದರೆ ಎನಿ ರಿಗ್ರೆಟ್ ಅಂದರೆ ಬಿಗ್ ಬಾಸ್ ಬಂದಿದ್ದಕ್ಕೆ, ಅಥವಾ ಇಲ್ಲ ಖುಷಿಯಾಗಿತ್ತು ಅನ್ನೋ ಥರ, ನನಗೆ ನಿಜವಾಗ್ಲೂ ರಿಗ್ರೆಟ್ ಮಾಡಲ್ಲ, ಇಂಥದ್ದೊಂದು ಒಳ್ಳೇದಾಯಿತು ನನಗೆ ಲೈಫಲ್ಲಿ ಬಿಗ್ ಬಾಸಿಗೆ ಬಂದ ಮೇಲೆ ಅಂತ 2 ವಿಷಯ ಹೇಳೋದಾದರೆ? ನಾನು ರಿಗ್ರೆಟ್ ಮಾಡಲ್ಲ. ನಾನು ವಿಷಯಗಳನ್ನ ರಿಗ್ರೆಟ್ ಮಾಡಲ್ಲ. ನಾನು ಬಿಗ್ ಬಾಸಿಂದ ತುಂಬ ಕಲ್ತಿದ್ದೀನಿ. ನನ್ನ ಲೈಫಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಅಂತ ಅಂದರೆ ಒಳ್ಳೆ ಡಿಸಿಷನ್ ತೊಗೊಂಡೆ ನಾನು ಬಿಗ್ ಬಾಸ್ಗೆ ಹೋಗಿ. ಎಷ್ಟೊಂದು ವಿಷಯಗಳು ನನ್ನ ಬಗ್ಗೆ ನನಗೆ ಗೊತ್ತಾಯಿತು, ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನನಗೆ ಗೊತ್ತಾಯಿತು. ಬಿಗ್ ಬಾಸಲ್ಲಿ ಅಷ್ಟೊಂದು ಸಿಚುವೇಶನ್ ಫೇಸ್ ಮಾಡಿದ್ದೀನಿ ಅಂದರೆ ಆಚೆ ಕಡೆನೂ ತುಂಬ ವಿಷಯಗಳನ್ನ ನಾನು ಫೇಸ್ ಮಾಡ್ಬೋದು. ಅದು ಧೈರ್ಯ ಕೊಟ್ಟಿದೆ. ಕಾನ್ಫಿಡೆನ್ಸಿಂದ ಏನು ಬೇಕಾದ್ರೂ ಲೈಫಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಬಿಗ್ ಬಾಸ್ಗೆ ಹೋಗಿದ್ದೆ ಸಾಕ್ಷಿ. ಸೊ ನಾನು ಬಿಗ್ ಬಾಸ್ ಜರ್ನಿನ ರಿಗ್ರೆಟ್ ಮಾಡಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸಿಗೆ, ಮುಂದಿನ ಲೈಫಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ರಾಶಿಕಾ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.